ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಸಂಡೇದ ಪೇಪರ್ ಕೂಡ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸಂಡೇ ಆ್ಯಂಡ್ ಮಂಡೇ 2 ದಿನದ ಪ್ರಜಾವಾಣಿ ಪೇಪರ್ನ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಈವನ್ ದ ಹಿಂದೂ ಪೇಪರ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಡೀಟೇಲ್ ಆಗಿ ಹೇಳ್ತೀನಿ ಗೈಸ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, 3ನೇ ತಾರೀಕಿಂದು ಸಂಡೇದ ಎಕ್ಸಾಮ್, ಸಂಡೇದು ನ್ಯೂಸ್ ಪೇಪರ್ನಲ್ಲಿ ಆರ್ಟಿಕಲು ಆರ್ಥಿಕ ಅವಲಂಬನೆ. ನೋಡಿ, ದೇಶದ 70% ಹಿರಿಯ ನಾಗರಿಕರು ಆರ್ಥಿಕವಾಗಿ ಮತ್ತೊಬ್ಬರನ್ನ ಅವಲಂಬಿತರಾಗಿದ್ದಾರೆ. ಅಂದರೆ ಹಿರಿಯ ನಾಗರಿಕರ ಸಂಖ್ಯೆ ನಮ್ಮ ದೇಶದೊಳಗೆ ಹೆಚ್ಚಿಗೆ ಆಗ್ತಾ ಇದೆ. 70% ಆಫ್ ದಿ ಪೀಪಲ್ ಆರ್ ಡಿಪೆಂಡೆಂಟ್ ಆನ್ ಒನ್ ಅದರ್, ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ. ಈ ಡೇಟಾ ಹಿರಿಯ ನಾಗರಿಕರ ಬಗ್ಗೆ ಏನಾದರೂ ಪ್ರಶ್ನೆ ಬಂದಾಗ, ಎಸ್ಸೆ ಬಂದಾಗ ಡೆಫಿನೆಟ್ಲಿ ನೀವು ಅದನ್ನು ಉಪಯೋಗ ಮಾಡಬಹುದು. ಸಂಡೇ ಆ್ಯಸ್ ವಿ ನೋ ದ್ಯಾಟ್ ಅವತ್ತು ಈ ಒಂದು ಎಡಿಟೋರಿಯಲ್ ಬಂದಿರೋದಿಲ್ಲ. ಎಸ್, ಪ್ರಜ್ವಲ್ ರೇವಣ್ಣ ಅವನಿಗೆ ಜೈಲಿಗೆ ಹಾಕಿದ್ದನ್ನು ಒಂದು ನ್ಯೂಸ್ ಪೇಪರಲ್ಲಿ ಬಂದಿದೆ. ಆ್ಯಂಡ್ ಎನಿವೆ ಅದ್ರ ಬಗ್ಗೆ ನಾನು ಸಪ್ರೇಟಾಗಿಯೇ ವಿಡಿಯೋನ ಮಾಡಿದ್ದೀನಿ, ನೀವು ನೋಡ್ಬೋದು ಅದನ್ನು. ಅದು ಆದಮೇಲೆ ಈ ಒಂದು ಆಹಾರ ಇಲಾಖೆಯಲ್ಲಿ, ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದೊಳಗೆ 386 ಹುದ್ದೆಗಳು ಆಲ್ರೆಡಿ ಈ ಒಂದು ಖಾಲಿ ಇದ್ದಿದ್ದು ಗೊತ್ತಾಗಿದೆ. ಆದರೆ ಈ ಒಂದು ಫೈನಾನ್ಷಿಯಲ್ ಅಪ್ರೂವಲ್ ಅವಕ್ಕೆ ಸಿಕ್ಕಿಲ್ಲ ಅಂತ ಕೂಡ ಬಂದಿದೆ. ಯಾವುದೇ ಟೈಮ್ ಒಳಗೂ ಕೂಡ ಅದು ಸಿಗ್ಬೋದು. ಆ್ಯಂಡ್ ಬಿ ಪ್ರಿಪೇರ್ ಫಾರ್ ಇವನ್ FDA SDA ಜಾಬ್ಸ್ಗೂ ಕೂಡ ನೀವು ಯಾರ್ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ದೀರಿ, ಕೀಪ್ ಆನ್ ಪ್ರಿಪೇರಿಂಗ್ ಗೈಸ್. ಆ್ಯಂಡ್ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಧಿಕಾರಿಗಳಿಗೆ ಸಂಕಟ ಬರ್ತಾ ಇದೆ. ಅಧಿಕಾರ ಹೆಂಗೆ ಚಲಾಯಿಸೋದು, ಚುನಾವಣೆಗೂ ಮುನ್ನ ಪ್ರತಿನಿಧಿಗಳೇನು ಹೇಳಿಬಿಡ್ತಾರೆ, ಆದರೆ ಅದನ್ನು ಮ್ಯಾನೇಜ್ ಮಾಡುವಾಗ ಅಧಿಕಾರಿಗಳಿಗೆ ಬಹಳಷ್ಟು ಕಷ್ಟಗಳನ್ನ ಅನುಭವಿಸ್ತಾರೆ ಅನ್ನುವಂಥ ಒಂದು ಪಾಯಿಂಟನ್ನು ಜಸ್ಟಿಸ್ BB ನಾಗರತ್ನ ಅವರು ಈ ಒಂದು ಫಂಕ್ಷನ್ ಒಳಗೆ ಹೇಳಿದ್ದು. ಅಷ್ಟೇ ಅಲ್ಲ, ಭಾರತದೊಳಗೆ ಪಂಚಾಯಿತಿ ಪತಿ ಏನಿದೆಯೋ, ಪಂಚಾಯಿತಿಯಲ್ಲಿ ಎಲೆಕ್ಷನ್ಗೆ ತಮ್ಮ ಪತ್ನಿಯರನ್ನು ನಿಂದಿರಿಸಿದ್ದಾರೆ, ಆದರೆ ಅವರಿಗೆ ಅಧಿಕಾರ ಚಲಾಯಿಸಲಿಕ್ಕೆ ಕೊಡೋದಿಲ್ಲ. ಓಕೆ, ತಾವೇ ಅಧಿಕಾರ ಚಲಾಯಿಸ್ತಾರೆ. ಹೀಗಾಗಿ ಅವರನ್ನು ಪಂಚಾಯಿತಿ ಪತಿಗಳು ಅಂತ ಕರೀತಾರೆ. ಸಂವಿಧಾನದ 73ನೇ ತಿದ್ದುಪಡಿ ಮಾಡಿ ಮಹಿಳೆಯರಿಗೆ ಹಕ್ಕು ಕೊಟ್ಟರು ಕೂಡ ಅದನ್ನು ಪುರುಷರು ಆ ಹಕ್ಕನ್ನು ಮಹಿಳೆಯರಿಗೆ ಕೊಡ್ತಾ ಇಲ್ಲ ಅಂತ ಕೂಡ ಇವರು ಹೇಳ್ತಾರೆ. ಪಂಚಾಯಿತಿ ಪತಿ ವ್ಯವಸ್ಥೆ ಇನ್ನು ಮುಂದೆ ನಿಲ್ಲಬೇಕು ಅಂತ ಕೂಡ ಹೇಳಿದ್ದಾರೆ ಗೈಸ್. ಓಕೆ, ನೋಡಿ, ನಮ್ಮ ಮೆಟ್ರೋದಲ್ಲಿ ಅಂಗಾಂಗ ಸಾಗಣೆ ಮಾಡುವುದರ ಮೂಲಕ ಈ ಒಂದು ಸಾಧನೆ ಮಾಡಿದ್ದಾರೆ. ಓಕೆ, ವೈದ್ಯಕೀಯ ಸಿಬ್ಬಂದಿ, ಒಬ್ಬರು ಡಾಕ್ಟ್ರು ಆ್ಯಂಡ್ 7 ಜನ ಸೇರಿಬಿಟ್ಟು, ಆ್ಯಂಡ್ ಬೇರೆ ಕಡೆಯಿಂದ ಮೀನ್ಸ್ ಟ್ರಾಫಿಕ್ಕಿಂದ ಹೋದರೆ ಬಹಳಷ್ಟು ಸಮಯ ಹಿಡಿತಿತ್ತು. ಒಬ್ಬರು ಯಾಕೃತ್ ಲಿವರ್ನ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗಿತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ. ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ಅದರೊಳಗೂ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇವನ್ ಇದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಅತ್ಯಾಚಾರವಾಗಬಾರದು ಎಂದರೆ ಮನೆಯಲ್ಲೇ ಇರಿ. ಓಕೆ, ಇದ್ರ ಬಗ್ಗೆ ಕೂಡ ನಾನು ಸಪ್ರೇಟಾಗಿ ವಿಡಿಯೋ ನೋಡಿದ್ದೀನಿ, ಯು ಕ್ಯಾನ್ ವಾಚ್ ದ್ಯಾಟ್. ಓಕೆ, ಸೊ ಅದ್ರ ಬಗ್ಗೆ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಎಕ್ಸಾಕ್ಟ್ಲಿ ವಾಟ್ ಹ್ಯಾಡ್ ಹ್ಯಾಪನ್ ಅಂತ. ಅದು ಆದಮೇಲೆ ರಷ್ಯಾದಿಂದ ತೈಲ ಖರೀದಿ ಮುಂದುವರಿಕೆ. ಆ್ಯಕ್ಚುಲಿ ಕೆಲವೊಂದಿಷ್ಟು ಮೀಡಿಯಾದೊಳಗೆ ತೈಲ ಖರೀದಿನ ರಷ್ಯಾದಿಂದ ತರೋದನ್ನು ನಿಲ್ಲಿಸಿದೆ ಇಂಡಿಯಾ ಅಂತ ಹೇಳ್ತಾ ಇದ್ರು. ಈವನ್ ಡೊನಾಲ್ಡ್ ಟ್ರಂಪ್ ಹೇಳಿದ್ದೇನೆ, ರಷ್ಯಾದಿಂದ ಭಾರತಕ್ಕೆ ತೈಲ ಖರೀದಿ ಮಾಡದೆಂದು ಕೇಳಿದ್ದೇನೆ, ಆದರೆ ಇನ್ನೂ ಅದ್ರ ಮುಂದುವರೆದಿದೆ ಅಂತ. ಎಸ್, ಇದು ಊಹಾಪೋಹಗಳಿಗೆ ಒಂದು ತೆರೆ ಬಿದ್ದಿದೆ. ವಿ ಆರ್ ಕಂಟಿನ್ಯೂಯಿಂಗ್ ಇಂಪೋರ್ಟಿಂಗ್ ಆಯಿಲ್ ಫ್ರಮ್ ರಷ್ಯಾ ನೋ ಮ್ಯಾಟರ್ ವಾಟ್ ಅಮೇರಿಕಾ ಸೇಸ್. ಓಕೆ, ಅಮೇರಿಕಾ ಏನು ಹೇಳುತ್ತೆ ಅದು ಇಲ್ಲ, ಆದರೆ ಭಾರತ ಮುಂದುವರಿಸಿದೆ. ನೆಕ್ಸ್ಟ್, ಅಮೇರಿಕಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ಎಕ್ಸ್, ಓಕೆ, ಎಲನ್ ಮಸ್ಕ್ ಅವರ ಸ್ಪೇಸ್ಎಕ್ಸ್ ಫಾಲ್ಕನ್ 9 ರಾಕೆಟ್ನಿಂದ 15 ಗಂಟೆಯಲ್ಲಿ 4 ಗಗನಯಾನಿಗಳು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಓಕೆ, ಇವತ್ತು ಹೆಂಗೆ ಮೊದಲಿನ ಕಾಲದೊಳಗೆ ಫಾರಿನ್ ಕಂಟ್ರಿಗೆ, ಬೇರೆ ದೇಶಕ್ಕೆ ಹೆಂಗೆ ಟೂರಿಗೆ ಹೋಗ್ತಿದ್ರು, ಹಾಗೆ ಬೇರೆ ಈ ಒಂದು ಸ್ಪೇಸ್ ಸ್ಟೇಷನ್ಗೆ ಹೋಗುವಂಥ ಒಂದು ಪರಿಪಾಠ ಆಗ್ತಾ ಇದೆ ಗೈಸ್. ಓಕೆ, ದ್ಯಾಟ್ ಈಸ್ ಗುಡ್ ಆಲ್ಸೋ. ಓಕೆ, ನೆಕ್ಸ್ಟ್, ಅದು ಆದಮೇಲೆ ನೋಡಿ, ಈ ಒಂದು ಕೇರಳ ಸ್ಟೋರೀಸ್ಗೆ ಪ್ರಶಸ್ತಿ ಬಂದಿದ್ದರಿಂದ ಕೆಲವೊಂದಿಷ್ಟು ಜನ ಕ್ರಿಟಿಸೈಸ್ ಮಾಡ್ತಿದ್ದಾರೆ. ಇದನ್ನು ಏನು ತೋರಿಸಿದ್ದಾರೆ ಅಂತ ಹೇಳಿಬಿಟ್ಟು ಅಂಥ ಒಂದು ಪಿಕ್ಚರ್ಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಟ್ಟಿದ್ದು ಆ ಡೈರೆಕ್ಟರ್ಗೆ ಅಂತ ಕೂಡ ಕ್ರಿಟಿಸೈಸ್ ಮಾಡಿದ್ದಾರೆ. ಓವರಾಲ್ ಆಗಿ ಮೊನ್ನೆ ಪೇಪರ್ನಾಗ ಏನು ಬಂದಿತ್ತು ಅದ್ರ ಕಂಟಿನ್ಯೂಯೇಷನ್ ಪಾರ್ಟ್ ಇವತ್ತಿನ ಪೇಪರ್ ಒಳಗೆ ಬಂದಿದೆ, ಅದನ್ನು ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಪಾಂಡಿಚೇರಿ ಬಗ್ಗೆ ಕೊಟ್ಟಿದ್ದಾರೆ. ಫ್ರೆಂಚರ ಒಂದು ಕಾಲೋನಿ, ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಪ್ಲೇಸ್.
ವಾಸ್ತುಶಿಲ್ಪಕ್ಕಾಗಿರ್ಬೋದು, ಟೂರಿಸಮ್ಗಾಗಿರ್ಬೋದು, ಆ್ಯಂಡ್ ಈವನ್ ಚರ್ಚಸ್ ಆಗಿರ್ಬೋದು, ಬೀಚಸ್ ಆಗಿರ್ಬೋದು, ಆರೋವಿಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಸಿಟಿ ಆಗಿರ್ಬೋದು, ಅದ್ರ ಬಗ್ಗೆನೂ ಕೂಡ ಒಂದು ಆರ್ಟಿಕಲ್ ಕೊಟ್ಟಿದ್ದಾರೆ. ದೋಸ್ ಹೂ ವಾಂಟ್ ಟು ಗೋ ಟು ಟ್ರಿಪ್, ದ್ಯಾಟ್ ಈಸ್ ದ ಬೆಸ್ಟ್ ಪ್ಲೇಸ್. ನೆಕ್ಸ್ಟ್ ಇವತ್ತಿನ ಒಂದು ಪೇಪರ್ನ ನೋಡಬೇಕಂದ್ರೆ ಅಂದರೆ ಮಂಡೇದು, ದಟ್ ಈಸ್ August 4th. ನೋಡಿ, August 4th ಪೇಪರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾಳೆ August 5th, ಓಕೆ, August 5th 4 o'clock ನಮ್ಮ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಸೆಮಿನಾರ್ ಕೂಡ ಇದೆ ನಾಳೆ. ಓಕೆ, ಸೊ ಯಾರ್ಯಾರೆಲ್ಲ ಧಾರವಾಡದೊಳಗೆ ಇದ್ದೀರಿ, ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಟು ಸ್ಟಡಿ ಫಸ್ಟ್ ಪೇಪರ್, ಯು ಕ್ಯಾನ್ ಕಮ್ ಆ್ಯಂಡ್ ಅಟೆಂಡ್ ಅವರ್ ಸೆಮಿನಾರ್ ಗೈಸ್. ಓಕೆ, ಅದು 4 ಗಂಟೆಗೆ ಇರ್ತದೆ ಕಲ್ಯಾಣ ನಗರದ ನಮ್ಮ ಸೆಂಟರ್ನಲ್ಲಿ. ನೋಡಿ, ಶೀಘ್ರವೇ ಬುಲೆಟ್ ರೈಲು, ಬುಲೆಟ್ ಟ್ರೈನ್, ದ್ಯಾಟ್ ಈಸ್ ಫಾಸ್ಟೆಸ್ಟ್ ಟ್ರೈನ್ ವಿಚ್ ವರ್ಲ್ಡ್ ಓವರ್ ವೆರಿ ಫೇಮಸ್. ಭಾರತದ ಮೊದಲ ಬುಲೆಟ್ ರೈಲ್ವೆ ಶೀಘ್ರದಲ್ಲೇ ಆರಂಭವಾಗಲಿದೆ. ಎಲ್ಲಿಂದ? ಮುಂಬೈ ಟು ಅಹಮದಾಬಾದ್ ನಡುವಿನ ಪ್ರಯಾಣ. ಸೊ ಇದರ ಅವಧಿ ಎಷ್ಟು ಕಡಿಮೆ ಆಗುತ್ತೆ? 2 ಗಂಟೆ 7 ನಿಮಿಷದ ಅವಧಿ ಇಳಿಕೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಓಕೆ, ಇಂಪಾರ್ಟೆಂಟ್. ನೆಕ್ಸ್ಟ್, ತಂತ್ರಾಂಶ ಅವಲಂಬನೆಯಲ್ಲಿ ಭಾರತೀಯರು ಕೂಡ ಮುಂಚೂಣಿಯಲ್ಲಿದ್ದಾರೆ. ಸಾಮಾಜಿಕ ಮಾಧ್ಯಮ, ತಂತ್ರಜ್ಞಾನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಯಾವುದರ ಎಸ್ಸೆ ಕೇಳಿ ನೀವು ಅಲ್ಲಿ ಇದನ್ನೂ ಒಂದು ಡೇಟಾನ ಬರಿಬೋದು. ಸುಮ್ಮನೆ ವೇಗ್ ಆನ್ಸರ್ನ ಬರೆಯೋಕ್ಕೆ ಹೋಗಬೇಡ್ರಿ. ದೇಶದ ಪ್ರತಿ 3ರಲ್ಲಿ ಒಬ್ಬರು ಆಹಾರ ಮತ್ತು ಇತರೆ ವಸ್ತುಗಳ ಆಯ್ಕೆ ನಿರ್ಧಾರಕ್ಕೆ, ನೋಡಿ, ಏನು ಫುಡ್ ತೊಗೋಬೇಕು ಅಥವಾ ಫುಡ್ ತಿನ್ನಬೇಕು, ಎಲ್ಲಿ ತಿನ್ನಬೇಕು, ಆರ್ ಯಾವ ಬಟ್ಟೆ ತೊಗೋಬೇಕು, ಈ ಥರದ ಪರ್ಸ್ನಲೈಸ್ಡ್ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಐದರ್ ದೇ ಆರ್ ಯೂಸಿಂಗ್ ChatGPT ಆರ್ ಗೂಗಲ್ನಂಥ ತಂತ್ರಾಂಶಗಳನ್ನು ಅವಲಂಬಿಸಿದ್ದಾರೆ. ಸಿ, ದ ಡಿಪೆಂಡೆನ್ಸಿ ಹ್ಯಾಸ್ ಇನ್ಕ್ರೀಸ್ಡ್ ಮೆನಿ ಫೋಲ್ಡ್. ಟೆಕ್ನಾಲಜಿ ಮೇಲೆ ಅವಲಂಬನೆ ಎಷ್ಟು ಹೆಚ್ಚಿಗೆ ಆಗಿದೆ ನೋಡಿ. ಓಕೆ, ದ್ಯಾಟ್ ಈಸ್ ಒನ್ ಥಿಂಗ್. ನರ್ಸಿಂಗ್ ಪದವೀಧರರಿಗೆ ವಿದೇಶಿ ಉದ್ಯೋಗ, 5,000 ಮಂದಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಎಸ್, ಬೇರೆ ದೇಶಗಳಲ್ಲಿ, ಯುರೋಪಲ್ಲಿ, ಅಮೇರಿಕಕ್ಕೆ ಆ್ಯಂಡ್ ಮೋಸ್ಟ್ ಆಫ್ ದಿ ಅರಬ್ ಕಂಟ್ರೀಸ್ಗೆ ನಮ್ಮ ದೇಶದಿಂದಾನೇ ಹೆಚ್ಚು ಜನ ಕೆಲಸಕ್ಕೆ ಹೋಗ್ತಾರೆ. ಆ್ಯಂಡ್ ನಮ್ಮ ದೇಶದೊಳಗೆ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ವಿ ಆರ್ ದ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಆಫ್ ದಿಸ್ ವರ್ಕ್ ಪೋಸ್ಟ್ ಥ್ರೂ ಔಟ್ ದಿ ವರ್ಲ್ಡ್ ಗೈಸ್. ಓಕೆ, ಆ್ಯಂಡ್ ವಿ ಆರ್ ಗೆಟಿಂಗ್ ಡೆಫಿನೆಟ್ಲಿ ದಟ್ ರೆಮಿಟೆನ್ಸಸ್ ಬರ್ತಾ ಇದ್ದಾವೆ ನಮ್ಮ ದೇಶಕ್ಕೆ. ನೆಕ್ಸ್ಟ್, ಮನ್ರೇಗಾ ವ್ಯವಸ್ಥೆ, ಓಕೆ, ಕಣ್ಗಾವಲಿಗೆ ಹೊಸ ಆ್ಯಪ್ನ ಮಾಡಿದ್ದಾರೆ. ಸೊ ಎಲ್ಲಿ? ಬೆಳ್ಳಾರಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ. ಇದರೊಳಗೆ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ನಡೀತಿತ್ತು ಆ್ಯಂಡ್ ಕರೆಕ್ಟಾಗಿ ಡೇಟಾ ಸಿಗ್ತಿದ್ದಿಲ್ಲ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಒಂದು ಆ್ಯಪ್ ಮಾಡಿದ್ದಾರೆ. ಯಾರ್ಯಾರೆಲ್ಲ ಕೆಲಸಕ್ಕೆ ಬರ್ತಾರೆ ಆ ಆ್ಯಪ್ ಥ್ರೂ ಅವರು ಇನ್ಫಾರ್ಮೇಷನ್ ಕೊಡಬೇಕು. 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ್ಯಪ್ನ ಮಾಡಿದ್ದಾರೆ. ಈ ಆ್ಯಪ್ ಮಾಡೋದ್ರ ಮೂಲಕ ಆಗುವಂಥ ಭ್ರಷ್ಟಾಚಾರವನ್ನು ಮತ್ತು ಯಾರಿಗೆ ದುಡ್ಡು ಹೋಗಬೇಕು ಅವರಿಗೆ ದುಡ್ಡನ್ನು ತಲುಪಿಸ್ಲಿಕ್ಕೆ, ಕೆಲಸಕ್ಕೆ ಬಂದಾರೋ ಇಲ್ಲೋ ಅಂತ ಕರೆಕ್ಟಾಗಿ ಇನ್ಫಾರ್ಮೇಷನ್ ತೊಗೊಳ್ಳಿಕ್ಕೆ ದಿಸ್ ಇನ್ಫಾರ್ಮೇಷನ್ ಈಸ್ ಹೆಲ್ಪಿಂಗ್. ಓಕೆ, ಅಲ್ಲಿನ ಜಿಲ್ಲಾಡಳಿತ ಕೈಗೊಂಡಂಥ ಕ್ರಮ ಇದು. ನೀವು ಆನ್ಲೈನ್ ಸೇವೆಗಳಾಗಿರ್ಬೋದು, ಗುಡ್ ಗವರ್ನೆನ್ಸ್ ಆಗಿರ್ಬೋದು, ಇ ಗವರ್ನೆನ್ಸ್ ಆಗಿರ್ಬೋದು, ಅವಕ್ಕೆಲ್ಲದಕ್ಕೂ ಇದನ್ನು ಉದಾಹರಣೆಯನ್ನಾಗಿ ಕೊಡಬಹುದು. ಓಕೆ, ಆ್ಯಂಡ್ ಭಾರತೀಯರನ್ನು ಸೆಳೆಯುತ್ತಿರುವ ಶ್ರೀಲಂಕಾ, 2 ಲಕ್ಷಕ್ಕೂ, ಒಂದು ತಿಂಗಳೊಳಗೆ 2 ಲಕ್ಷಕ್ಕೂ ಅಧಿಕ ಪ್ರವಾಸಿಗರು ಶ್ರೀಲಂಕಾಗೆ ಭೇಟಿ ನೀಡಿದ್ದಾರೆ. ಆ್ಯಂಡ್ ಶ್ರೀಲಂಕಾ ಇಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಕಂಟ್ರಿ, ಓಕೆ, ಇನ್ ದ ವರ್ಲ್ಡ್. ಆ್ಯಂಡ್ ಅಲ್ಲಿ ಜಾಸ್ತಿ ಜನ ಹೋಗ್ತಾರೆ ಆ್ಯಂಡ್ ನೀವು ಟ್ರೈ ಮಾಡ್ಬೋದು. ಇಟ್ಸ್ ಗುಡ್ ಕಂಟ್ರಿ. ನೆಕ್ಸ್ಟ್, ಕರ್ನಾಟಕವು ದೇವದಾಸಿ ಪದ್ಧತಿ ತಡೆ ಮಸೂದೆ 2025. ನೋಡಿ, ಇದನ್ನು ಸಿದ್ಧವಾಗಿದೆ. ಏನಿದು ದೇವದಾಸಿ ಮಸೂದೆ? ನೋಡಿ, ಆಲ್ರೆಡಿ ಈ ಒಂದು ದೇವದಾಸಿ ಮಸೂದೆ ಅಂದರೆ ದೇವದಾಸಿ ಪದ್ಧತಿಯನ್ನು ನಿಲ್ಲಿಸುವಂಥ ಕಾಯ್ದೆ 1982ರೊಳಗೆ ಕರ್ನಾಟಕದೊಳಗೆ ಜಾರಿಯಲ್ಲಿದೆ. ಅದಕ್ಕೆ ಒಂದು ತಿದ್ದುಪಡಿಯನ್ನು ಈಗ ತಂದಿದ್ದಾರೆ. ಏನು ತಿದ್ದುಪಡಿ ತಂದಿದ್ದಾರೆ? ಯಾರು ದೇವದಾಸಿಯರಿದ್ದಾರೆ ಅವ್ರ ಮಕ್ಕಳೇನಾದರೂ ನಮ್ಮ ತಂದೆ ಯಾರು ಅಂತ ಹೇಳಿಬಿಟ್ಟು ಹಕ್ಕು ಕೇಳಬೇಕು. ನಮ್ಮ ತಂದೆ ಯಾರು ಅಂತ ನಾಳೆ ಪ್ರಶ್ನೆ ಮಾಡಿದರೆ ಎಸ್, ಅವರು ಈ ಒಂದು ಪ್ರಶ್ನೆನ ಮಾಡಬಹುದು. ಮತ್ತು ದೇವದಾಸಿಗೆ ಜನಿಸಿದ ಯಾವುದೇ ಮಗುವು ಕೂಡ ತಂದೆಯ ಗುರುತು ಖಚಿತಪಡಿಸಿಕೊಳ್ಳಲು ಹಕ್ಕನ್ನು ಈ ಮಸೂದೆ ಕಲ್ಪಿಸಿದೆ. ಅಂದರೆ ಅವ್ರ ತಂದೆ ಯಾರು ಅಂತ ಮೊದಲು ಗೊತ್ತಾಗಲಿಕ್ಕೆ ಏನೋ ಪ್ರಯತ್ನ ಮಾಡಬೇಕು ಅಂತ ಇರಲಿಲ್ಲ. ಆದರೆ ಈ ಒಂದು ಕಾಯ್ದೆಯನ್ನು ಮಾಡೋದ್ರ ಮೂಲಕ ಆಗುವ ಹಾಗೆ ಅವರು
ಈ ಒಂದು ಆ್ಯಕ್ಷನನ್ನು ತಗೋಬಹುದು, ಖಚಿತಪಡಿಸಿಕೊಳ್ಳುವ ಹಕ್ಕನ್ನು ಈ ಮಸೂದೆ ನೀಡಿದೆ. ಓಕೆ, ಆದರೆ ಅವರು ಕೂಡ ಒಪ್ಪಬೇಕು, ಒಪ್ಪಲಿಲ್ಲ ಅಂದರೆ ಅವ್ರ ಮೇಲೂ ಕೂಡ ಆ್ಯಕ್ಷನ್ನ ತಗೋಬಹುದು ಅಂತ ಕೂಡ ಕಾಯ್ದೆ ಹೇಳುತ್ತೆ. ಆ್ಯಂಡ್ ಎನಿವೆ ದೇವದಾಸಿ ಪದ್ಧತಿಯನ್ನು ಪ್ರೊಹಿಬಿಟ್ ಮಾಡಲಾಗಿದೆ ಅಂದರೂ ಕೂಡ ನಮ್ಮ ರಾಜ್ಯದೊಳಗೆ ಇನ್ನೂ ಆದರೂ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಇದು ಜಾರಿಯಲ್ಲಿ ಕೂಡ ಇದೆ. ಅಂದರೆ ಡೈರೆಕ್ಟ್ಲಿ ಅಲ್ಲ, ಗೊತ್ತಿಲ್ಲದೆ ಇರೋ ಹಾಗೆ ಕೂಡ ಕೆಲವೊಂದು ಪ್ರದೇಶಗಳಲ್ಲಿ, ಪರ್ಟಿಕ್ಯುಲರ್ಲಿ ಬಾಗಲಕೋಟ್, ಬಳ್ಳಾರಿ, ಬೆಳಗಾವಿ, ವಿಜಯಪುರ, ಚಿತ್ರದುರ್ಗ ನೋಡಿ, ಈ ಒಂದು ಜಿಲ್ಲೆಗಳಲ್ಲಿ ಹೆಚ್ಚು ಇದು ಪ್ರಸ್ತುತ ಇದೆ ಅಂತ ಕೂಡ ಬಂದಿದೆ. ಆ್ಯಂಡ್ ಅವ್ರಿಗೂ ಕೂಡ ಅವ್ರ ಮಕ್ಕಳು ಅದನ್ನ ಹೆಸರು ಹಚ್ಚಲೇಬೇಕು, ತಂದೆ ಹೆಸರು ಹಚ್ಚಲೇಬೇಕು, ಅದು ಅಂತೂ ಕಾನೂನು ಹೇಳೋದಿಲ್ಲ. ನೆಕ್ಸ್ಟ್, ಇವತ್ತು CMಗೆ ಈ ಒಳ ಮೀಸಲಾತಿಯ ಬಗ್ಗೆ ವರದಿಯನ್ನು ಸಲ್ಲಿಸೋದಿದೆ. ಆ್ಯಂಡ್ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಕಲ್ಪಿಸುವ ಕುರಿತು ಶಿಫಾರಸು ಮಾಡಲು ರಾಜ್ಯ ಸರ್ಕಾರ ರಚಿಸಿರುವ ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರ ನೇತೃತ್ವದ ಕಮಿಟಿ ಇವತ್ತು ರಿಪೋರ್ಟ್ನ ಕೊಡಲಿದೆ. ನೋಡೋಣ, ರಿಪೋರ್ಟ್ ಕೊಟ್ಟ ಮೇಲೆ ಏನಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ಆ್ಯಂಡ್ ಪ್ರಜ್ವಲ್ ದೇವನ ಅವರ ಒಂದು ಕೈದಿ ನಂಬರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ದಿನಕ್ಕೆ 8 ತಾಸು ಕೆಲಸ ಮಾಡಬೇಕು. ಆ್ಯಂಡ್ ಒಂದು ದಿನಕ್ಕೆ 524 ರೂಪಾಯಿ ಕೂಲಿ, ಒಂದು ವರ್ಷಕ್ಕೆ, 2ನೇ ವರ್ಷಕ್ಕೆ ಮತ್ತೆ 48 ರೂಪಾಯಿ, ಅಂದರೆ ಕೂಲಿನ ಹೆಚ್ಚಿಗೆ ಮಾಡ್ತೀವಿ ಅಂತ ಕೂಡ ಸರ್ಕಾರ ಹೇಳಿದೆ. ಲೆಟ್ ಸಿ ವಾಟ್ ದಟ್ ಕೇಸ್ ವಿಲ್ ಟೆಲ್. ಆ್ಯಂಡ್ ಆ ಕೇಸ್ ಬಗ್ಗೆ ನಾನು ಆಲ್ರೆಡಿ ಡೀಟೇಲ್ ಆಗಿನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಯು ಕ್ಯಾನ್ ವಾಚ್ ದಟ್ ವಿಡಿಯೋ ಗೈಸ್. ಆ್ಯಂಡ್ ಎಸ್, ಸರ್ಕಾರಿ ಪೋರ್ಟಲ್ ಹ್ಯಾಕ್ ನೋಡ್ರಿ ಗೈಸ್, ಸರ್ಕಾರಿ ಪೋರ್ಟಲ್ ಹ್ಯಾಕ್ ಆಗ್ತಿದೆ ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಎಷ್ಟು ಸೇಫ್ ಅಂತ ನೀವೇ ವಿಚಾರ ಮಾಡಿ. ಭಾರತದಲ್ಲಿ ಅಪ್ರೆಂಟಿಸ್ಶಿಪ್ ಮತ್ತು ಸರ್ಕಾರಿ ಪೋರ್ಟಲ್ ಹ್ಯಾಕ್ ಮಾಡುವ ಸೈಬರ್ ಕಳ್ಳರು ಈ ಒಂದು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿಬಿಟ್ಟು 1.46 ಲಕ್ಷ ಅಭ್ಯರ್ಥಿಗಳಿಗೆ ವಂಚಿಸಿದ್ದಾರೆ. ಆ್ಯಂಡ್ ಸರ್ಕಾರದ ಒಂದು ಪೋರ್ಟಲ್ಗಳನ್ನು ಬಿಡೋಲಾಗ್ಯಾರ. ಅಂದರೆ ಇವನ್ ಸರ್ಕಾರದ ಹತ್ರನೂ ಇವಕ್ಕೆ ಯಾವಕ್ಕೂ ಆನ್ಸರ್ ಇಲ್ಲ. ಯು ಹ್ಯಾವ್ ಟು ಬಿ ಕೇರ್ಫುಲ್. ಯುದ್ಧದಲ್ಲಿ ರಷ್ಯಾಗೆ ಭಾರತ ಹಣಕಾಸು. ಓಕೆ, ಡೊನಾಲ್ಡ್ ಟ್ರಂಪ್ ಬಿಕಮ್ ಮ್ಯಾಡ್ ಆ್ಯಂಡ್ ಟೆಲ್ಲಿಂಗ್ ಸೋ ಮೆನಿ ಥಿಂಗ್ಸ್. ಏನು ಬೇಕಾದರೂ ಹೇಳ್ತಿದ್ದಾನೆ. ರಷ್ಯಾದ ತೈಲ ಖರೀದಿ ಮಾಡುವುದರ ಮೂಲಕ ರಷ್ಯಾ ಯುಕ್ರೇನ್ ಜೊತೆಗೆ ಯುದ್ಧ ಮಾಡೋಕ್ಕೆ ಭಾರತನೇ ಹೆಲ್ಪ್ ಮಾಡ್ತಿದೆ ಅಂತೆ. ಓಕೆ, ಸೊ ಆಮೇಲೆ ಮತ್ತೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾನೆ ಡೊನಾಲ್ಡ್ ಟ್ರಂಪ್, ಪಾಕಿಸ್ತಾನ ಜೊತೆ ಭಾರತ ಮಾಡ್ತಾ ಇರುವಂಥ ಯುದ್ಧವನ್ನು ನಾನೇ ನಿಲ್ಲಿಸಿದ್ದು ಅಂತ. ಓಕೆ, ನಮ್ಮ ಕೇಂದ್ರ ಸರ್ಕಾರ ಮಾತ್ರ ಒಪ್ತಾ ಇಲ್ಲ, ಬಟ್ ಡೊನಾಲ್ಡ್ ಟ್ರಂಪ್ ಈಸ್ ಟೆಲ್ಲಿಂಗ್ ಅಗೇನ್ ಆ್ಯಂಡ್ ಅಗೇನ್. ಓಕೆ, ನೆಕ್ಸ್ಟ್ ನೋಡಿ, ಖ್ಯಾತಿಗಿಂತ ಹೆಚ್ಚಾಗಿ ನಿಮ್ಮ ನಡತೆಯ ಬಗ್ಗೆ ಕಾಳಜಿ ವಹಿಸಿ, ಏಕೆಂದರೆ ನಡತೆಯಲ್ಲಿ ನಿಮ್ಮ ನಿಜವಾದ ವ್ಯಕ್ತಿತ್ವ ಬಿಂಬಿತವಾಗುತ್ತದೆ. ಆದರೆ ಖ್ಯಾತಿ ನಿಮ್ಮ ಬಗ್ಗೆ ಇತರರು ಹೊಂದಿರುವ ಭಾವನೆಯನ್ನಷ್ಟೇ ಪ್ರತಿಬಿಂಬಿಸುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಖ್ಯಾತಿ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ನೀವು ಕರೆಕ್ಟಾಗಿರೋಕ್ಕೆ, ನೀವು ಬೆಟರ್ ಆಗಿರೋಕ್ಕೆ ಪ್ರಯತ್ನ ಮಾಡಿರಿ. ಯಾಕಂದರೆ ಇನ್ನೊಬ್ಬರು ನಮ್ಮ ಬಗ್ಗೆ ಹೇಳೋದು ಅದು ಫೀಲಿಂಗ್. ಇವತ್ತೊಂದು ಫೀಲಿಂಗ್ ಇರುತ್ತೆ, ನಾಳೆ ಒಂದು ಫೀಲಿಂಗ್ ಚೇಂಜ್ ಆಗ್ಬೋದು. ಆದರೆ ನಿಮ್ಮ ಕ್ಯಾರೆಕ್ಟರ್ ಓಕೆ ಏನಿದೆಯೋ ಅದ್ರ ಮೇಲೆ ಕಾಳಜಿ ವಹಿಸಿ ಅಂತ ಆರ್ಟಿಕಲ್ ಇದೆ. ಇನ್ನು ಮುಂದೆ CBSE ಪಠ್ಯಕ್ರಮದ ಶಾಲೆಗಳಲ್ಲಿ ಇರಲಿದೆ ಶುಗರ್ ಬೋರ್ಡ್, ಆಯಿಲ್ ಬೋರ್ಡ್. ಅಂದರೆ ಎಷ್ಟು ಆಯಿಲ್ ತಿನ್ನಬೇಕು, ಎಷ್ಟು ಶುಗರ್ ತಿನ್ನಬೇಕು, ದೈನಂದಿನ ಆಹಾರದೊಳಗೆ ನೀವು ಯಾವ ಥರ ಸೇವನೆ ಮಾಡಬೇಕು ಅದರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ. ಆಮೇಲೆ ಇವತ್ತು ನಗರ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಶಾಲೆಗಳಿದ್ದಾವೆ ಅಲ್ಲಿ ಜಾಸ್ತಿ ಒಬಿಸಿಟಿ ಪ್ರಾಬ್ಲಮ್ ಆಗಿದೆ. ನೋಡ್ರಿ, ಇಲ್ಲಿ ಕಿಡ್ ಕೂತೈತಿ, ಅದ್ರ ಹೊಟ್ಟೆ ತೋರ್ಸಾತೈತಿ, ಆ ಹೊಟ್ಟಿನ ಫೋಲ್ಡ್ ಮಾಡಿ ತೋರ್ಸಾತನವ. ಅಂದರೆ ಯಾವ ರೇಂಜಿಗೆ ಹೊಟ್ಟೆ ಇರಬಾರ್ದು ಒಂದು. ಓಕೆ, ಈ ಥರ ಬಹಳಷ್ಟು ಮಕ್ಕಳು ಈ ಒಂದು ಒಬಿಸಿಟಿಯಿಂದ ಬಳಲ್ತಿದ್ದಾವೆ. ಆ್ಯಂಡ್ ಈವನ್ ಜಂಕ್ ಫುಡ್ ತಿನ್ನೋದು ಬದಲಿ ಅಕ್ಕಿ, ರಾಗಿ, ಜೋಳ, ಓಕೆ, ಗೋಧಿ ಇಂತಹ ಒಂದು ಪ್ರಮುಖ ಆಹಾರ ಪದಾರ್ಥಗಳನ್ನು ಸೇವಿಸಲಿಕ್ಕೂ ಕೂಡ ಅವರು ಪ್ರಮೋಟ್ ಮಾಡ್ತಿದ್ದಾರೆ. ತಂಪು ಪಾನೀಯನ ಕುಡಿಬಾರ್ದು, ಬಿಸ್ಕೆಟ್, ಚಾಕ್ಲೇಟನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಸಕ್ಕರೆ ಅಂಶವನ್ನು ಎಷ್ಟರ ಮಟ್ಟಿಗೆ ತಿನ್ನಬೇಕು ಅನ್ನೋದನ್ನು ಕೂಡ ಆ ಒಂದು ಇನ್ಫಾರ್ಮೇಷನಲ್ಲಿ ನೀಡಲಾಗಿದೆ. ದಿಸ್ ಈಸ್ ಗುಡ್. ಕಿಡ್ಸ್ ಇದ್ದಾಗೆ, ಚಿಕ್ಕ ಮಕ್ಕಳಿದ್ದಾಗೆ ಅದರ ಅವೇರ್ನೆಸ್ ಬೆಳೀತು ಅಂದರೆ ಡೆಫಿನೆಟ್ಲಿ ಅವುಗಳ ಹೆಲ್ತಲ್ಲೂ ಕೂಡ ಇಂಪ್ರೂವ್ಮೆಂಟ್ ಬರಬಹುದು. ಆ್ಯಂಡ್ ಚಿಕ್ಕ ಮಕ್ಕಳೇ ಅಲ್ವಾ ಈ ದೇಶದ ಆಸ್ತಿ, ಸೊ ಅವರು ಕರೆಕ್ಟಾಗಿ ಇರಬೇಕು. ನೆಕ್ಸ್ಟ್, ಮುಂಗಾರು ಬಿರುಸು. 3 ಜಲಾಶಯಗಳಲ್ಲಿ 5,000 ಲಕ್ಷ ಯೂನಿಟ್ ತಯಾರಿಸುವಷ್ಟು ನೀರು ಸಂಗ್ರಹಣೆ. ನೋಡಿ ಟೋಟಲ್ ಪ್ರೊಡಕ್ಷನ್ ಆಫ್ ದಿಸ್ ಹೈಡ್ರೋ ಎಲೆಕ್ಟ್ರಿಸಿಟಿ ಅಂದರೆ ಈ ಒಂದು ಜಲವಿದ್ಯುತ್ ರಾಜ್ಯದೊಳಗೆ ಈ ವಾರ ಓಕೆ 1,222.28 ದಶಲಕ್ಷ ಯೂನಿಟ್ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ಬಿಕಾಸ್ ಆಫ್ ಹೆವಿ ರೇನ್.
ಓಕೆ, ಮಳೆ ಜಾಸ್ತಿ ಆಗಿದ್ದಕ್ಕೆ ಇದು ಆಗ್ತಾ ಇದೆ. ದಿಸ್ ಇಸ್ ಗುಡ್ ಫಾರ್ ಅಸ್. ಓಕೆ, ನಮಗೆ ಹೆಚ್ಚಿಗೆ ಎಲೆಕ್ಟ್ರಿಸಿಟಿ ಸಿಗುತ್ತೆ. ನೆಕ್ಸ್ಟ್ ಶಿವರಾಮ್ ಕಾರಂತ್ ಅವರು ಹೇಳಿರುವಂಥ ಒಂದು ಮಾತಿದೆ, ನಮ್ಮ ಸುತ್ತಲಿನ ಜೀವಿಗಳ ಬದುಕಿಗೆ ಸ್ಪಂದಿಸುತ್ತಾ ನಮ್ಮ ಬದುಕು ಸಾಗಬೇಕು, ಹಾಗೆ ಸ್ಪಂದಿಸದಿದ್ದರೆ ನಾವು ಬದುಕಿದಂತೆಯೇ ಅಲ್ಲ. ಮೀನ್ಸ್ ಏನಾಗ್ತಿದೆ, ಏನು ಹೋಗ್ತಿದೆ, ಆ ಸ್ಪಂದನೆ ಇಟ್ಕೊಂಡು ಬದುಕಬೇಕೇ ಹೊರತು ಯಾರಾದರೂ ಏನಾದರೂ ನನಗೇನು, ಅವ್ರು ಸತ್ತರೆ ನನಗೇನು, ಓಕೆ ನಾನಂತೂ ಜೀವಂತವಾಗಿದ್ದೀನಿ ಅನ್ನುವಂತಹ ಒಂದು ಮನೋಭಾವ ಒಳ್ಳೆಯದಲ್ಲ ಅಂತ ಅವರು ಹೇಳಿದ್ದಾರೆ ಗೈಸ್. ನೆಕ್ಸ್ಟ್, ಪ್ರಜ್ವಲ್ ರೇವಣ್ಣ ಜೈಲಿಗೆ ಜನರ ನಂಬಿಕೆ ಕಾನೂನು ಬಲ ಅಂತ ಒಂದು ಆರ್ಟಿಕಲ್ ಬಂದಿದೆ. ಈ ಆರ್ಟಿಕಲಲ್ಲಿ ಏನು ಬಂದಿದೆ ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ. ಪ್ರಜ್ವಲ್ ರೇವಣ್ಣ ಯಾವಾಗ ಆ ಒಂದು ವಿಡಿಯೋ ಲೀಕ್ ಆದವೋ ಆ ಸಂದರ್ಭದೊಳಗೆ ಒಬ್ಬ MP ಆಗಿದ್ದವರು, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದವರು, ಸಂಸದರೊಬ್ಬರು ರೇಪ್ ಕೇಸ್ನೊಳಗೆ ಜೈಲಿಗೆ ಹೋಗಿರೋದು ನಿಜವಾಗ್ಲೂ ಸಾಮಾನ್ಯ ಜನರಿಗೆ ಒಂದು ನ್ಯಾಯದ ಮೇಲೆ ಮತ್ತು ಕೋರ್ಟ್ ವ್ಯವಸ್ಥೆಯ ಮೇಲೆ, ನ್ಯಾಯದಾನದ ಮೇಲೆ ಒಂದು ಭರವಸೆ ಬಂದಿದೆ ಅಂತ ಆರ್ಟಿಕಲಲ್ಲಿ ಹೇಳುತ್ತೆ. ಎದಕ್ಕಂದರೆ ಇಂಥ ಒಂದು ಪವರ್ಫುಲ್ ಪ್ಲೇಸ್ ಒಳಗಿರುವಂಥ ಒಬ್ಬ ವ್ಯಕ್ತಿಯನ್ನು ಜೈಲಿಗೆ ಕಳಿಸಿದಾಗ ಸಾಮಾನ್ಯ ಜನರಿಗೆ ಒಂದು ಧೈರ್ಯ ಬರುತ್ತೆ, ಇನ್ನೂ ಆದರೂ ನಮ್ಮ ದೇಶದೊಳಗೆ ನ್ಯಾಯ ಇದೆ ಅನ್ನೋದು. ಯಾಕಂದರೆ ಪ್ರಜ್ವಲ್ ರೇವಣ್ಣ ಈ ಒಂದು ಎಲ್ಲ ಕೇಸ್ ಆದಮೇಲೆ ಭಾರತದೊಳಗೂ ಇರಲಿಲ್ಲ. ಓಕೆ, ಬೇರೆ ದೇಶಕ್ಕೆ ಡಿಪ್ಲೊಮ್ಯಾಟಿಕ್ ವೀಸಾ ಮೇಲೆ ಬೇರೆ ದೇಶಕ್ಕೆ ಹೋಗಿದ್ದು. ಓಕೆ, ಸೊ ಹೀಗೆ ಸಾಮಾನ್ಯ ಜನರ ಜೊತೆಗೆ ಯಾರು ಸಪೋಸ್ ಟು ಬಿ ಲೈಕ್ ಒಂದು ಮಾಡೆಲ್ ಆಗಿರಬೇಕಾಗಿತ್ತು, ಅವರೇ ಇಂಥ ನಂಬಿಕೆ ದ್ರೋಹವನ್ನು ಮಾಡಿದಾಗ, ಓಕೆ, ಸಾರ್ವಜನಿಕ ಜೀವನದಲ್ಲಿ ಮಹತ್ವದಾದನ್ನು ಸಾಧಿಸಲಿಕ್ಕೆ ಅವಕಾಶ ಸಿಕ್ಕಾಗ ಆ ಅವಕಾಶವನ್ನು ದುರುಪಯೋಗಪಡಿಸಿಕೊಂಡು 2020 ಸಾಲಿನಲ್ಲಿ, ಅಂದರೆ ಒಂದು 4-5 ವರ್ಷದಲ್ಲಿ ಏನೆಲ್ಲ ಇವರು ಮಾಡಿದ್ದಾರೆ, ಅದರೊಳಗೂ ಲೈಂಗಿಕ ದೌರ್ಜನ್ಯಗಳನ್ನು ಎಸಗಿದ್ದರಿಂದ, ಅದರ ದಾಖಲೆಗಳು ಸಿಕ್ಕಿದ್ರಿಂದ ಡೆಫಿನೆಟ್ಲಿ ಗಮನಾರ್ಹವಾದಂಥ ಒಂದು ಜಡ್ಜ್ಮೆಂಟ್ ಬಂದಿದೆ. ಪ್ರಭಾವಿ ರಾಜಕಾರಣಿಗೆ ಶಿಕ್ಷೆಯಾಗಲಿ, ಓಕೆ, ಸೊ ಶಿಕ್ಷೆಯಾಗಲಿಕ್ಕೆ ಅತ್ಯಾಚಾರಕ್ಕೆ ಒಳಗಾದ ಮಹಿಳೆಯ ಒಂದು ದಿಟ್ಟತನವನ್ನು ಕೂಡ ಒಪ್ಪಲೇಬೇಕು ಅಂತ ಇವ್ರು ಹೇಳ್ತಾರೆ. ಓಕೆ, ಸೊ ಆರ್ಟಿಕಲಲ್ಲಿ ಬಂದಿದ್ದು ಈ ಥರ ಇದೆ ಗೈಸ್. ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರ ಮಾನ ಮತ್ತು ಪ್ರಾಣ ಅಂಜಿಕೆ ಕೂಡ ಇತ್ತು. ಅದನ್ನೆಲ್ಲ ಮೆಟ್ಟಿ ನಿಂತು ಇವ್ರ ವಿರುದ್ಧ ಸಾಕ್ಷಿ ಹೇಳಿದ್ದು, ಆಮೇಲೆ ನನಗೆ ಹಿಂಗೆ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಹೇಳಿದ್ದು ಕೂಡ ಒಂದು ಗಮನಾರ್ಹವಾದಂಥ ಒಂದು ಜಡ್ಜ್ಮೆಂಟ್ ಅಂತಾನೆ ಇದು ಹೇಳುತ್ತೆ. ಇದು ಆರ್ಟಿಕಲ್ ಹೇಳೋದಾ, ಮೀನ್ಸ್ ಅಪ್ರಿಸಿಯೇಟಿಂಗ್ ವಾಟ್ ಎವರ್ ಹ್ಯಾಪನ್ಡ್. ಓಕೆ, ಅದು ಜುಡಿಷಿಯರಿ ಮಾಡಿದಂಥ ಕೆಲಸವನ್ನು ಇವರು ಅಪ್ರಿಸಿಯೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್, ನೀನು ಸತ್ತಂತೆ ನಾನು ಅತ್ತಂತೆ. ಅಂದರೆ ನಾನು ಸತ್ತಂಗೆ ಮಾಡ್ತೀನಿ, ನೀನು ಅತ್ತಂಗೆ ಮಾಡು ಅಂತ ಹೇಳಿಬಿಟ್ಟು ಯಾವ ಥರ ಈ RCB ಒಂದು ಸೆಲೆಬ್ರೇಷನಲ್ಲಿ 11 ಜೀವಗಳು ಹೋದವೋ ಆ ದುರ್ಮರಣಕ್ಕೆ ಕಾರಣವಾದಂಥ ಕಾಲ್ತುಳಿತ ದುರಂತಕ್ಕೆ ಹೊಣೆಗಾರರು ಯಾರು ನೋಡ್ರಿ. ಸರ್ಕಾರಕ್ಕೆ ಹೆಸರು ಮಾಡ್ಕೋಬೇಕಾಗಿತ್ತು, RCB ಪ್ಲೇಯರ್ಸ್ಗಳನ್ನ ಕರ್ಕೊಂಬಂದು ಸೆಲೆಬ್ರೇಷನ್ ಅಂದರು. ಆ್ಯಂಡ್ ಅಲ್ಲಿ ಸಾವಿರಾರು ಜನ ಸೇರಿದರು. ಆ ಜನರನ್ನ ಹ್ಯಾಂಗೆ ಮ್ಯಾನೇಜ್ ಮಾಡಬೇಕು, ಎಲ್ಲಿ ಫಂಕ್ಷನ್ ಮಾಡಬೇಕು, ಒಂದೇ ಕಡೆ ಫಂಕ್ಷನ್ ಇಟ್ಕೋಬೇಕು ಅಥವಾ ಬೇರೆ ಬೇರೆ ಕಡೆ ಇಟ್ಕೋಬೇಕು, ಇವ್ಯಾವುದನ್ನು ವಿಚಾರ ಮಾಡ್ದೇನೆ ಸರ್ಕಾರ ಸಡನ್ನಾಗಿ ಜನರನ್ನ ಕರೆದಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಮ್ಯಾಡ್ ಪೀಪಲ್ ಓನ್ಲಿ. ಓಕೆ, ಜನರೇ ಮೊದಲು ದಡ್ರು. ಸೊ ಹೋಗಿದ್ದಾರೆ. ಅದರೊಳಗೆ 11 ಜನ ಇನ್ನೋಸೆಂಟ್ ಅಭಿಮಾನಿಗಳ, RCB ಅಭಿಮಾನಿಗಳ ಡೆತ್ ಆಗಿದೆ. ಆ್ಯಂಡ್ ಇದು ಆದಮೇಲೆ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಅವ್ರ ಮೇಲೆ ಇವ್ರ ಮೇಲೆ ಬ್ಲೇಮನ್ನು ಮಾಡಿದೆ. ಓಕೆ, ಅವ್ರನ್ನ ಬೈಯೋದು ಮಾಡಿದೆ. ಕೊನೆಗೆ ಏನು ಮಾಡಿದೆ, ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಆಫೀಸರ್ಸ್ಗಳನ್ನು ಸಸ್ಪೆಂಡ್ ಮಾಡಿದೆ. ಓಕೆ, ಸೊ B ದಯಾನಂದ್, ಪಶ್ಚಿಮ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್, ಕೇಂದ್ರ ವಿಭಾಗದ DGP ಆದಂಥ ಶೇಖರ್ ಟಕ್ಕಣ್ಣವರ್, ಕಬ್ಬನ್ ಪಾರ್ಕ್ ಉಪವಿಭಾಗದ ACP HT ಬಾಲಕೃಷ್ಣ, ಇನ್ಸ್ಪೆಕ್ಟರ್ ಗಿರೀಶ್ ಇವ್ರನ್ನೆಲ್ಲ ಅಮಾನತು ಮಾಡಿತ್ತು. ಆದರೆ ಅಮಾನತು ಮಾಡಿ ಏನು ಮಾಡಿದರು, ಮತ್ತೆ 1 ತಿಂಗಳಾಗಿಲ್ಲ ಅಮಾನತು ಮಾಡಿ ಅವ್ರನ್ನೆಲ್ಲರನ್ನೂ ಕೂಡ ವಾಪಸ್ ಬೇರೆ ಪೋಸ್ಟ್ಗಳಲ್ಲಿ ತುಂಬಿದ್ದಾರೆ. ಆ್ಯಂಡ್ ಸ್ವಲ್ಪ ದಿನದ ಮಟ್ಟಿಗೆ ನೀವು ಆರಾಮಾಗಿ ರೆಸ್ಟ್ ತೊಗೊಳ್ರಿ. ಅದು ಆದಮೇಲೆ ಅಲ್ಲಿ ತನಕ ಸ್ಯಾಲ್ರಿನೂ ತೊಗೊಳ್ರಿ. ಅದು ಆದಮೇಲೆ ವಾಪಸ್ ನಿಮಗೆ ಜಾಬ್ ಕೊಡುತ್ತೆ. ಆದರೆ ನೀವು ಮೀಡಿಯಾದೊಳಗೆ ಎಲ್ಲೂ ಏನೂ ಹೇಳೋಂಗಿಲ್ಲ. ನೀವು ಅತ್ತಂಗೆ ಮಾಡಿರಿ, ನಾವು ಕರೆದಂಗೆ ಮಾಡ್ತೀವಿ. ಸೊ ಈ ಸರ್ಕಾರ ಭಾರಿ ಸ್ಟ್ರಾಂಗ್ ಇತ್ತು, ಪೊಲೀಸ್ ಆಫೀಸರ್ಸ್ನ
ಬೆಂಗಳೂರು ಕಮಿಷನರ್ನ ಜಾಬಿಂದ ತೆಗೆದು ಹಾಕಿದ್ರು ಅಂತ ಜನ ತಿಳ್ಕೊತಾರೆ. ಅದು ಆದಮೇಲೆ ಒಂದು 2-3 ಫ್ರೀಬೀಸ್ನ ಅನೌನ್ಸ್ ಮಾಡ್ತೀವಿ, ಮತ್ತು ಜನ ಅದಕ್ಕೆ ಅಟ್ರ್ಯಾಕ್ಟ್ ಆಗ್ತಾರೆ. ಅಷ್ಟೊಂದರಿಗೆ 11 ಮಂದಿ ಅಲ್ಲ 11,000 ಮಂದಿ ಸತ್ತಿದ್ರು ಕೂಡ ಜನ ಮರ್ತು ಹೋಗ್ತಾರೆ. ಎದಕ್ಕಂದರೆ ಪಬ್ಲಿಕ್ ಮೈಂಡ್ ಈಸ್ ಆಲ್ವೇಸ್ ಶಾರ್ಟ್. ಓಕೆ, ಸೊ ಈ ಸರ್ಕಾರಗಳು, ಈ ರಾಜಕೀಯ ಪಕ್ಷಗಳು ಯಾವ ಥರ ಜನರ ಒಂದು ನಂಬಿಕೆನ ಮಿಸ್ಯೂಸ್ ಮಾಡ್ಕೋತಿದ್ದಾರೆ ನೋಡ್ರಿ. ಆ್ಯಂಡ್ ಅದೇ ಮೊದಲಿನ ಸರ್ಕಾರ 40% ಆದರೆ ಈ ಸರ್ಕಾರ 100%. ಸೊ ಇದನ್ನು ಮುಚ್ಚಾಕಕ್ಕೆ ಏನು ಬೇಕಾದರೂ ಮಾಡ್ತಾರೆ, ಎದಕ್ಕೆ ಬೇಕಾದರೂ ರೊಕ್ಕ ಕೊಡ್ತಾರೆ. ಆ್ಯಂಡ್ ದಟ್ಸ್ ಹೌ ಸುಮ್ಮನೆ ಅಷ್ಟೊಂದು ಜನ ಜೀವ ಕಳ್ಕೊಂಡ್ರು, ನೀನು ಸತ್ತಂತೆ ನಾನು ಹತ್ತಂತೆ ಡ್ರಾಮಾ ಮಾಡುವಂಥ ಸರ್ಕಾರ ಅಂತ ಇವ್ರು ಹೇಳ್ತಾರೆ. ಏನು ತನಿಖೆ ಆಯಿತು, ತನಿಖೆಯಿಂದ ಏನು ಹೊರಗೆ ಬಂತು, ಅದರಿಂದ ಏನು ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗಿದ್ದಾವೆ, ನೆಕ್ಸ್ಟ್ ಟೈಮ್ ಈ ಥರ ಇವೆಂಟ್ಗಳನ್ನ ಮಾಡೋದಾದರೆ ಎಲ್ಲಿ ಮಾಡೋರಿದ್ದಾರೆ? ಓಕೆ, ಅದಕ್ಕೆ ಏನಾದರೂ ಸಜೆಷನ್ ಬಂದಿದ್ದಾವ? ಇಲ್ಲ ಗೈಸ್. ಓಕೆ, ಒಂದು ಕಮಿಟಿ ಅಂತೆ ಅದನ್ನು ಎನ್ಕ್ವೈರಿ ಮಾಡೋಕ್ಕೆ, ಸುಮ್ಮನೆ ಎಲ್ಲೇ ಏನೋ ಆಗಲಿ ಒಂದು ಕಮಿಟಿ ಅಂತ. ಓಕೆ, ಆ ಎನ್ಕ್ವೈರಿ ಬರೋದ್ರೊಳಗಾಗಿ, ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡೋದ್ರೊಳಗಾಗಿ ಎಲ್ಲರೂ ಮರ್ತಿರ್ತಾರೆ. ಆ್ಯಂಡ್ ಪಾಲಿಟಿಷಿಯನ್ಗೂ ಅದು ನೆನಪಿರೋದಿಲ್ಲ. ನೆಕ್ಸ್ಟ್, ಈ ಮೂವಿಗೆ ಇತ್ತೀಚೆಗೆ ನಿನ್ನೆ ನಾನು ಹೇಳಿದ್ದೆ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ಘೋಷಣೆ ಮಾಡಿದರೆ, 71ನೇ ಮೂವಿ. ಓಕೆ, ಈ ಚಲನಚಿತ್ರ ರಾಷ್ಟ್ರೀಯ ಪ್ರಶಸ್ತಿಯನ್ನು ಘೋಷಣೆ ಮಾಡಿದರೆ, ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡುವಷ್ಟು ಗುಣಮಟ್ಟದ ಚಿತ್ರಗಳನ್ನು ಆಯ್ಕೆ ಮಾಡುವಷ್ಟು ಎಷ್ಟೋ ಒಳ್ಳೆಯ ಚಿತ್ರಗಳು ಇದ್ದು ಅವರನ್ನು ಬಿಟ್ಟು ಜವಾನ್ ಎಂಬ ಹಿಂದಿ ಸಿನಿಮಾನ ಶಾರುಖ್ ಖಾನ್ ನಟನೆಗೆ ಈ ಒಂದು ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ 37 ವರ್ಷದ ಅವರ ಸಿನಿ ಜರ್ನಿಯಲ್ಲಿ ಫಸ್ಟ್ ಟೈಮ್ ಅವ್ರಿಗೆ ಈ ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂತ ಕೂಡ ಅವರು ನಿನ್ನೆ ಹೇಳಿದ್ದನ್ನು ನಾವು ಕಾಣ್ತೀವಿ. ಆ್ಯಂಡ್ ಎಂಥ ಪಿಕ್ಚರ್ಗೆ ರಾಷ್ಟ್ರೀಯ ಅವಾರ್ಡ್ ಕೊಡಬೇಕು. ಈ ಒಂದು ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಸಿನಿಮಾದ ನಿರ್ದೇಶಕ ಈ ಶಾರುಖ್ ಖಾನನ್ನು ಒಂಥರ ಲವ್ವರ್ ಬಾಯ್ ಆಗಿ ಪೋರ್ಟ್ರೇ ಮಾಡಿದ್ದನ್ನು ಕಾಣ್ತೀವಿ. ಆ್ಯಂಡ್ ಅದು ಆದಮೇಲೆ ಆ್ಯಕ್ಚುಲಿ ಚಕ್ ದೆ ಇಂಡಿಯಾ ಮೂವಿ, ಓಕೆ, ಒನ್ ಆಫ್ ದಿ ಬೆಸ್ಟ್ ಮೂವಿ ಇತ್ತು. ಅದಕ್ಕೆ ಯಾವುದೇ ಒಂದು ಪ್ರಶಸ್ತಿ ಸಿಗಲಿಲ್ಲ. ಆದರೆ ಜವಾನ್ ಬಕ್ವಾಸ್ ಮೂವಿ ಮೀನ್ಸ್ ಅದು ಅಷ್ಟೊಂದು ಕ್ವಾಲಿಫೈಡ್ ಆಗಿದ್ದಲ್ಲ. ಅಂಥ ಮೂವಿ ಆ್ಯಕ್ಟಿಂಗಾಗಿ ಯಾಕೆ ಕೊಟ್ಟಿದ್ದು? ಓಕೆ, ಆ್ಯಂಡ್ ದಿ ಗೋಟ್ ಲೈಫ್ ಸಿನಿಮಾ ಪಾತ್ರಕ್ಕಾಗಿ ಪೃಥ್ವಿರಾಜ್ ಸುಕುಮಾರ್ ಶ್ರೇಷ್ಠ ನಟ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಈವನ್ ಈ ಕೇರಳ ಫೈಲ್ಸ್ ಅಂತ ಏನು ಮಾಡಿದ್ದಾರೆ, ಕಾಂಟ್ರವರ್ಷಿಯಲ್ ಏನೇನೋ ಊಹಾಪೋಹಗಳನ್ನ ತೋರಿಸಿ ಜನರಲ್ಲಿ ತಪ್ಪು ಮಾಹಿತಿಯನ್ನು ನೀಡಿದಂಥ ಸಿನಿಮಾಗಳಿಗೆ ಯಾಕೆ ರಾಷ್ಟ್ರೀಯ ಪ್ರಶಸ್ತಿ ಬೇಕಾಗಿದ್ದು? ಇದನ್ನು ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ? ಕನ್ನಡದ ಈವನ್ ಕಳೆದ ವರ್ಷ ಬಂದಂಥ ಮೂವಿ ಕಾಂತಾರ ಆಗಿರಬಹುದು. ಆ್ಯಂಡ್ ಈ ಒಂದು ರಿಷಭ ವಾಹನ ಅನ್ನುವಂಥ ಒಂದು ಮೂವಿ ಆಗಿರ್ಬೋದು. ಓಕೆ, ಸೊ ಕನ್ನಡದ ಈ ಒಂದು ಚಿತ್ರಗಳು ಪುಷ್ಪ ಆಗಿರ್ಬೋದು. ಓಕೆ, ಅಭಿನಯಕ್ಕಾಗಿ ಕೂಡ ಕೆಲವೊಂದಿಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ. ಎಂತಿಂಥ ಒಳ್ಳೆಯ ಸಿನಿಮಾಗಳು ಬಂದಿದ್ದಾವೆ. ಅದನ್ನು ಬಿಟ್ಟು ಓಕೆ, ಈ ಒಂದು ಸಿನಿಮಾಗಳಿಗೆ ಯಾಕೆ ಕೊಟ್ಟಿದ್ದು ಆ್ಯಂಡ್ ಅವುಗಳನ್ನು ಯಾಕೆ ಮರೆತಿದ್ದು? ರಾಷ್ಟ್ರೀಯ ಪ್ರಶಸ್ತಿಯಿಂದಾಗಿ ಆ್ಯಕ್ಟರ್ ಮತ್ತು ಆ್ಯಕ್ಟ್ರೆಸ್ಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಓಕೆ, ಸೊ ಅದು ಸಿಗೋದನ್ನು ಇವರು ಮಿಸ್ ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಗೈಸ್. ಓಕೆ, ಯಾವ ಪಿಕ್ಚರ್ ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ, ಯಾವುದು ಕೊಡಬಾರ್ದಾಗಿತ್ತು ಅದಕ್ಕೆ ಕೊಟ್ಟಿದ್ದಾರೆ ಅಂತ ನೋಡಿ. ಈ ಟ್ರೋಲ್ ಮಾಡೋದೈತಲ್ಲ, ಟ್ರೋಲಿಂಗ್ ಮುಖರಹಿತ ಡಿಜಿಟಲ್ ದಾಳಿ ಅಂತಲೇ ಇದನ್ನು ಹೇಳ್ಬೋದು. ರೀಸೆಂಟ್ಲಿ ರಮ್ಯಾ ಆ್ಯಂಡ್ ದರ್ಶನ್ ಅಭಿಮಾನಿಗಳ ನಡುವೆ ನಡೆದಿದೆ ಎಂದು ಹೇಳಲಾದಂಥ ಈ ಒಂದು ಯಾರು ಬೇಕಾದವ್ರನ್ನು ಏನು ಬೇಕಾದು ಮಾತಾಡುವಂಥ ಒಂದು ವ್ಯವಸ್ಥೆ, ಒಂದು ಮತ್ತು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ನಾವು ತಿಳ್ಕೊತೀವಿ. ಇಂಥ ಅನ್ಸಿವಿಲೈಸ್ ಜನನೂ ನಮ್ಮ ಕಡೆ ಇದ್ದಾರೆ. ಆ್ಯಂಡ್ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ಬೇಕಾದವ್ರನ್ನು ಬೈಯೋದು ಅನ್ನೋದು ಅದು ಕಾಮನ್ ಆಗಿದೆ. ಆ್ಯಂಡ್ ಕ್ರಿಕೆಟರ್ಸ್ಗೂ ಕೂಡ ಪ್ಯಾನ್ ಹಾಕ್ತಾರೆ ಆ್ಯಂಡ್ ಆ್ಯಕ್ಟರ್ಸ್ಗೂ ಕೂಡ ಪ್ಯಾನ್ ಹಾಕ್ತಾರೆ. ಆ್ಯಂಡ್ ಇವರು ಹೆಲಿಕಾಪ್ಟರು ಪ್ಯಾನು ಆಗಿ ಅಡ್ಡಾಡ್ತಿರ್ತಾರೆ. ಯಾವಾಗ ಇವ್ರು ಅಂದ್ಕೊಂಡಂಗೆ ಅವ್ರು ಮೂವಿ ಮಾಡ್ತಾರೆ, ಇವ್ರು ಅಂದ್ಕೊಂಡಂಗೆ 6 ಹೊಡಿತಾರೆ, ಇವ್ರು ಅಂದ್ಕೊಂಡಂಗೆ ಅವ್ರ ಜೀವನ ಮಾಡ್ತಾರೆ, ಅದಕ್ಕೆ ಇವರು ಸುಮ್ಮನೆ ಇರ್ತಾರೆ. ಯಾವಾಗ ಇವ್ರು ಹೇಳ್ದಂಗೆ ಅಂದರೆ ಇವ್ರು ಅಂದ್ಕೊಂಡಂಗೆ ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಬರೋದಿಲ್ಲ, ಇವರೇ ಅವ್ರ ಫೇವ್ರೇಟ್ ಆ್ಯಕ್ಟರ್ಸ್ಗೆ ಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇಂಥ ಮೂರ್ಖರಿದ್ದಾರೆ. ಯಾರೋ ಅವ್ರ ಒಪಿನಿಯನ್ ಹೇಳಿದರೆ ಯಾರೋ ಒಬ್ಬ ಆ್ಯಕ್ಟ್ರಸೋ ಬಕ್ವಾಸ್ ಅಂತೇಳಿ ಅವ್ರನ್ನ ಟ್ರೋಲ್ ಮಾಡೋಕ್ಕೆ ನಿಂದಿರ್ತಾರೆ.
ಓಕೆ. ಸೊ ಅವ್ರ ಜೀವನದೊಳಗೆ ಏನು ನಡೀತಾ ಇದೆ, ಅವ್ರು ಏನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ಇವನ್ ಎಲೆಕ್ಷನ್ ಟೈಮ್ ಒಳಗೂ ಈ ಟ್ರೋಲಿಂಗ್ ನಡೀತಾ ಇರುತ್ತೆ. ಓಕೆ, ರಾಹುಲ್ ಗಾಂಧಿನಂತೂ ಪಪ್ಪು ಅಂತ ಹೈಯೆಸ್ಟ್ ಟ್ರೋಲ್ ಮಾಡ್ತಾರೆ ಗೈಸ್. ಓಕೆ, 1.1 ಲಕ್ಷ ಟ್ವೀಟ್ಗಳನ್ನು ನಾವು ಗಮನಿಸಿದರೆ 2024 ಎಲೆಕ್ಷನಲ್ಲಿ 13.8% ಪೋಸ್ಟ್ಗಳು ನಿಂದನಾತ್ಮಕವಾಗ್ಯವು ಮತ್ತು ಮಹಿಳೆಯರನ್ನ ಹೆಂಗೆ ಬೇಕಾದಂಗೆ ಬೈದಾರೆ. ಪಾರ್ಲಿಮೆಂಟ್ ಒಳಗೆ, ಅಸೆಂಬ್ಲಿ ಒಳಗೇನೆ ಮಹಿಳೆಯರಿಗೆ ಹಿಂಗೆ ಬೈತಾರೆ, ಇನ್ನು ಟ್ರೋಲ್ ಒಳಗೆ ಕೇಳ್ತಾರೆ ಅವರು. ಇವನ್ ನೀವು ಇದನ್ನು ಅಬ್ಸರ್ವ್ ಮಾಡಿರಬೇಕು, ರೀಸೆಂಟಾಗಿ ಆದಂಥ ಯಾವುದೇ ಡೈವರ್ಸ್ ಕೇಸ್ನ ನೋಡ್ರಿ ನೀವು, ಆ ಡೈವರ್ಸ್ ಕೇಸ್ನೊಳಗೆ ಆ ಒಂದು ಯಾರು ಡೈವರ್ಸ್ ಕೊಟ್ಟಿರ್ತಾರೆ ಆ ಹೆಣ್ಣು ಮಕ್ಕಳನ್ನ ಅಂತೂ ಹಿಗ್ಗ ಮುಗ್ಗ ಈ ಒಂದು ಟ್ರೋಲಿಂಗ್ ಒಳಗೆ ತೊಗೊಂಬಂದು ಏನು ಬೇಕಾದ ಮನಸ್ಸಿಗೆ ಬಂದಿದ್ದಂತಾರೆ. ಓಕೆ, ಸೊ ಯಾರೇ ಹೆಣ್ಮಗಳು ಅಥವಾ ಯಾರೇ ಹುಡುಗಿ ಡೈವರ್ಸ್ ಕೊಡಲಿ, ಹಾಂ ಇವಳಿಗೆ ಎಕ್ಸ್ಟ್ರಾ ಅಫೇರ್ ಇತ್ತು ಅದಕ್ಕೆ ಡೈವರ್ಸ್ ಕೊಟ್ಟಿದ್ದಾಳೆ. ವಿ ಡೋಂಟ್ ನೋ ವಾಟ್ ಹ್ಯಾಪನ್ಡ್ ವಿತ್ ದೋಸ್ ಟು ಇಂಡಿವಿಜುವಲ್ಸ್, ಬಟ್ ಭಾಳ ಸರ್ತಿ ಟ್ರೋಲ್ ಮಾಡೋಕ್ಕೆ ನಿಂದಿರ್ತಾರೆ ಆ್ಯಂಡ್ ಅವರ ತೇಜೋವಧೆ ಆಗುತ್ತೆ. ಅವರು ಎಷ್ಟು ಹೆಸರು ಮಾಡಿ ಮೇಲೆ ಹೋಗಿರ್ತಾರೆ ಈ ಟ್ರೋಲರ್ಗಳಿಂದ, ಅಷ್ಟು ಕೆಟ್ಟದಾಗಿ ಮಾತಾಡ್ತಾರೆ. ಇದು ಒಬ್ಬರಿಬ್ಬರು ಸೆಲೆಬ್ರಿಟಿಗಳಿಗೆ ಮಾಡಿದಂಥದ್ದಲ್ಲ, ಎಲ್ಲ ಇಂಡಿಯಾದೊಳಗಿರುವಂಥ ಎಲ್ಲ ಸೆಲೆಬ್ರಿಟಿಗಳಿಗೂ ಕೂಡ ಟ್ರೋಲ್ ಮಾಡೋದು ಸಾಮಾನ್ಯ ಆಗಿಬಿಟ್ಟಿದೆ. ಓಕೆ, ಆ್ಯಂಡ್ ಈ ಟ್ರೋಲ್ ಕಲ್ಚರ್, ಓಕೆ, ಯಾರು ಇವರು ಟ್ರೋಲ್ ಮಾಡೋರು ಅಂದರೆ ಅಭಿಮಾನ ಇಟ್ಕೊಂಡವರು, ತಮಾಷೆಯ ಉದ್ದೇಶಕ್ಕಾಗಿ ಮಾಡೋರು ಕೆಲವೊಬ್ರು ಇದ್ದಾರೆ, ಇನ್ನೊಬ್ಬರ ಮೇಲೆ ಅಧಿಕಾರ ಚಲಾಯಿಸಲಿಕ್ಕೂ ಮಾಡಲಿಕ್ಕೆ ಕೆಲವೊಬ್ರು ಇದ್ದಾರೆ, ಬೇರೆಯವರ ಬಗ್ಗೆ ಹೊಟ್ಟೆ ಕಿಚ್ಚಕ್ಕೆ ಮಾಡುವವರು ಕೂಡ ಕೆಲವೊಬ್ರು ಇದ್ದಾರೆ, ಬೇರೆಯವರ ಗಮನ ಸೆಳೆಯುವ ಉದ್ದೇಶದಿಂದ ಮಾಡುವವರು ಕೆಲವೊಬ್ರು ಇದ್ದಾರೆ. ಹಾಗೆ ಗುರುತಿಸ್ತಾರೆ ಎಂಬ ಲೆಕ್ಕಾಚಾರ ಇವ್ರದ್ದು. ಜೀವನದಲ್ಲಿ ಗಂಭೀರವಾದ ಉದ್ಯೋಗ ಯಾವುದೂ ಇಲ್ಲದ ಸಾಮಾಜಿಕ ಜಾಲತಾಣಗಳಲ್ಲಿ ದಿನಪೂರ್ತಿ ಕಾಲ ಕಳೆಯುವಂಥ ಒಂದು ಟ್ರೋಲರ್ಗಳು ಇವರಾಗಿರ್ತಾರೆ. ಸಾಮಾಜಿಕ ಸಭ್ಯತೆ ಅರಿಯದವರು ಇವರಾಗಿರ್ತಾರೆ. ಆ್ಯಂಡ್ ಇವನ್ ಕಾನೂನಿನ ಭಯ, ಫಸ್ಟ್ ಆಫ್ ಆಲ್ ಕಾನೂನು ಇದೆ ಅಂತ ಗೊತ್ತಿಲ್ಲದೆ ಇರುವಂಥ ಮೂರ್ಖರು ಇವರಾಗಿರ್ತಾರೆ. ಹೀಗಾಗಿ ಇನ್ನೊಬ್ಬರನ್ನ ಟ್ರೋಲ್ ಮಾಡಿ ಏನು ಬೇಕಾದೆಲ್ಲ ಅಂತಾರೆ. ಟ್ರೋಲರ್ಗಳು ಮಾನಸಿಕ ಆರೋಗ್ಯದ ಮೇಲೆ ಇದು ಪರಿಣಾಮ ಬೀರುತ್ತೆ. ಓಕೆ, ಕೆಲವೊಂದಿಷ್ಟು ಜನ ಸೀರಿಯಸ್ ತಗೋತಾರೆ, ಯಾರೋ ಕಮೆಂಟ್ ಮಾಡಿದ್ದನ್ನು ಸೀರಿಯಸ್ ತಗೋತಾರೆ, ಖಿನ್ನತೆಗೆ ಒಳಗಾಗ್ತಾರೆ. ಓಕೆ, ಐ ಹ್ಯಾವ್ ಸೀನ್ ದುರ್ಬಲ ಮನಸ್ಥಿತಿಯವರು ಕೂಡ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಏನಪ್ಪ ನನ್ನ ವಿಡಿಯೋಕ್ಕೆ ಒಂದು ಹಿಂಗೆ ಕಮೆಂಟ್ ಬಂತಲ್ಲ ಅಂತ. ಸೊ ಎಸ್, ಡೆಫಿನೆಟ್ಲಿ ಇವನ್ ನಮ್ಮ ಯೂಟ್ಯೂಬ್ನಲ್ಲೂ ಕೂಡ ಯಾರ್ಯಾರು ಏನೇನೋ ಅನಾಪ್ಷನಾಪ್ಷ ಕಮೆಂಟ್ ಹಾಕಿರ್ತವೆ ಕೆಲವೊಂದು ಸರ್ತಿ. ಓಕೆ, ಐ ರಿಯಲಿ ಡೋಂಟ್ ಕೇರ್ ಅಬೌಟ್ ದೋಸ್ ಥಿಂಗ್ಸ್, ಬಟ್ ಎಸ್, ಇಟ್ ಎಫೆಕ್ಟ್ಸ್ ದೋಸ್ TV ಚಾನಲ್ಸ್ ಆ್ಯಸ್ ವೆಲ್. ಓಕೆ, ಯೂಟ್ಯೂಬ್ ಚಾನಲ್ಗೆ ಇಫೆಕ್ಟ್ ಆಗ್ತವೆ. ನಿರಂತರ ಟೋಲ್ ವ್ಯಕ್ತಿಯೊಬ್ಬರ ಮೇಲೆ ಇಟ್ಟ ನಂಬಿಕೆಗೆ ಘಾಸಿಗೊಳಿಸುವಂಥದ್ದಾಗಿರ್ತದೆ. ಒಬ್ಬ ವ್ಯಕ್ತಿಯ ಕುರಿತಾಗಿ ಭಿನ್ನಾಭಿಪ್ರಾಯಗಳನ್ನು ರೂಪಿಸಬಹುದು. ಇದು ಸಾಮಾಜಿಕವಾಗಿ ಆ ವ್ಯಕ್ತಿಯ ವರ್ಚಸ್ಸಿಗೆ ಧಕ್ಕೆಯನ್ನು ಉಂಟು ಮಾಡಬಹುದು. ಓಕೆ, ದಟ್ ಈಸ್ ವಾಟ್ ಟ್ರೋಲಿಂಗ್. ಆ್ಯಂಡ್ ಇವಕ್ಕೆ ನಿಯಮ ಕೂಡ ಇದ್ದಾವೆ. ತಕ್ಷಣದಲ್ಲಿ ತೆಗೆದುಕೊಳ್ಬೇಕಾದಂಥ ಕ್ರಮ ಏನೇನು ಅಂತ ಎಂ ಸಲೀಂ ಅವರು ಹೇಳಿದ್ದಾರೆ. BNS ಭಾರತೀಯ ನಾಗರಿಕ ಸಂಹಿತೆ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಆರೋಪಿಗಳ ವಿರುದ್ಧ FIR ದಾಖಲಿಸಿಕೊಂಡು ಅವರನ್ನು ಬಂಧಿಸಲಾಗ್ತದೆ. ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ಇಡಲಾಗ್ತದೆ. ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಇಂಥ ಕೇಸ್ಗಳನ್ನು ಇಮಿಡಿಯೇಟ್ಲಿ ಬಂದ್ ಮಾಡಿಸ್ಲಿಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಹಾಗೇನಾದರೂ ಆದರೆ ಪೊಲೀಸ್ಗೆ ಹೋಗಿ ಮೀಟಾಗಿ ಕೂಡ ಅಂತ ಅವರು ಹೇಳಿದ್ದಾರೆ. ಇನ್ನು ಟ್ರೋಲ್ ಆದಾಗ ಏನೇನು ಮಾಡಬೇಕು? ಭಯ ಪಡಬೇಕಾಗಿಲ್ಲ. ಒಂದನೇದು ಸೋಷಿಯಲ್ ಮೀಡಿಯಾ ಒಳಗೆ ಫೋಟೋಗಳನ್ನ ಹಾಕಂಗಿಲ್ಲ, ವಿಡಿಯೋಗಳನ್ನ ಶೇರ್ ಮಾಡೋಂಗಿಲ್ಲ. ಮೀನ್ಸ್ ನಿಮಗೆ ಭಯ ಆಗುತ್ತೆ, ಸೋಷಿಯಲ್ ಮೀಡಿಯಾ ಇಸ್ ವೆರಿ ಡೇಂಜರಸ್. ಎಸ್, ಅಫ್ಕೋರ್ಸ್ ಇಟ್ಸ್ ಡೇಂಜರಸ್, ಸ್ಪೆಷಲಿ ಗರ್ಲ್ಸ್. ಓಕೆ, ಗರ್ಲ್ಸ್ಗೆ ಇಟ್ಸ್ ವೆರಿ ವೆರಿ ಡೇಂಜರಸ್. ಆದರೆ ನೀವೇನು ಮಾಡ್ಬೋದು ಅಂದರೆ, ಇಲ್ಲ ಸರ್ ನಾನು ಚೆನ್ನಾಗೇ ಇದ್ದೀನಿ, ನಂದೊಂದು ಫೋಟೋನು ಹಾಕ್ತೀನಿ ಅನ್ನೋದಾದರೆ, ಪರ್ಟಿಕ್ಯುಲರ್ಲಿ ಗರ್ಲ್ಸ್, ನಿಮಗೆ ಅಷ್ಟು ಕ್ರೇಜ್ ಇತ್ತು ಸೋಷಿಯಲ್ ಮೀಡಿಯಾ ಬಗ್ಗೆ ಅಂದರೆ ಯು ಹ್ಯಾವ್ ಟು ಬಿ ಕೇರ್ಫುಲ್, ಬಿಕಾಸ್ ಸೈಬರ್ ಕ್ರೈಮ್ಸ್ ಆಗ್ತವೆ. ನಿಮ್ಮ ಫೋಟೋನ ಬೇರೆ ಕಡೆ ಯೂಸ್ ಮಾಡ್ತಾರೆ. ಓಕೆ, ದ್ಯಾಟ್ಸ್ ಅ ಪ್ರಾಬ್ಲಮ್. ಹಾಗೇನಾದರೂ ನಿಮಗೆ ಫೋಟೋ ಹಾಕಲೇಬೇಕು ಅಂತಿತ್ತಂದರೆ ನಿಮ್ಮ ಆಧಾರ್ ಕಾರ್ಡ್ದಾಗಿನ ಫೋಟೋನ DPಗೆ ಹಾಕಿ. ಸೊ ಅವಾಗ ನೋಡಿರಿ ಟ್ರೋಲ್ ಆಕೈತೋ ಅಥವಾ ಏನಾಕೈತೋ ನೋಡಿರಿ. ಓಕೆ, ಟ್ರೋಲ್ ಮಾಡುವವರಿಗೆ ಪ್ರತಿಕ್ರಿಯಿಸುವುದು ಜಾಣತನವಲ್ಲ. ದಿಟ್ಟವಾಗಿ ಪ್ರತಿಕ್ರಿಯಿಸಿದರೂ ಕೂಡ ಟ್ರೋಲಿಗರು ಮತ್ತಷ್ಟು ತೀವ್ರವಾಗಿ ಪ್ರತಿಕ್ರಿಯೆ ನೀಡ್ತಾರೆ. ಅದಕ್ಕೆ ಅವರನ್ನು ಬಿಟ್ಟು ಬಿಡೋದು ಒಳ್ಳೆಯದು. ಓಕೆ, ಪ್ರತಿಕ್ರಿಯೆ ಏನು ನೀಡಬಾರ್ದು. ಟ್ರೋಲ್ ಮಾಡಿದವರ ಮಾಹಿತಿ ಕಲೆ ಹಾಕಿ ಅದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಪೊಲೀಸರಿಗೆ ನೀಡಬೇಕು ಅಂತ ಕೂಡ ಹೇಳ್ತಾರೆ.
ಪ್ರೊಫೈಲ್ ಬ್ಲಾಕು ಮಾಡ್ಬೋದು, ಇವನ್ ಆ ಟ್ರೋಲ್ ಮಾಡಿದಂಥ ಅಥವಾ ಕಮೆಂಟ್ ಹಾಕಿದಂಥ ಡಿಲೀಟು ಮಾಡ್ಬೋದು. ಧೈರ್ಯವಾಗಿ ಪೊಲೀಸರ ಮುಂದೆ ಏನಾಗಿದೆ ಅಂತ ಹೇಳಬೇಕು ಅಂತ ಕೂಡ ಹೇಳ್ತಾರೆ. ಓಕೆ, ತಡೆಯುವುದು ಹೇಗೆ? ಸಾಮಾಜಿಕ ಜಾಲತಾಣದಲ್ಲಿ ನೀವು ಮಾತಾಡೋದು, ಯಾರ ಜೊತೆ ಆದರೂ ಮಾತಾಡೋದನ್ನು ರಿವೀಲ್ ಮಾಡೋಕ್ಕೆ ಹೋಗಬೇಡ್ರಿ. ಕುಟುಂಬ, ಮಕ್ಕಳಿರುವ ಫೋಟೋ ವಿಡಿಯೋಗಳನ್ನು ಹಂಚಿಕೊಳ್ಳುವುದನ್ನು ಕಡಿಮೆ ಮಾಡಿ. ಓಕೆ, ಸೊ ಕಿಡಿಗೇಡಿಗಳು ಫೋಟೋ ವಿಡಿಯೋಗಳನ್ನು ದುರ್ಬಳಕೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಇವನ್ ದುರ್ಬಳಕೆ ಮಾಡಿಕೊಂಡ್ರೂ ನಿಮಗೆ ನೀವು ಧೈರ್ಯದಿಂದ ಇರಬೇಕು. ನೀವು ಹಾಕುವ ಪೋಸ್ಟ್ಗಳು ಆಮೇಲೆ ವ್ಯಕ್ತಪಡಿಸುವ ಅಭಿಪ್ರಾಯಗಳು ಘನತೆಯಿಂದ ಮತ್ತು ವೃತ್ತಿಪರತೆಯಿಂದ ಕೂಡಿರಲಿ. ವಿವಾದಿತ ಸಂಗತಿಗಳ ಬಗ್ಗೆ ಪೋಸ್ಟ್ ಮಾಡುವುದನ್ನು ಆದಷ್ಟು ತಪ್ಪಿಸಿ. ಅದು ಆದಮೇಲೆ ಕಮೆಂಟ್ಗಳು ಬಾರದಂತೆ ಮಾಡುವುದಕ್ಕೆ ಅಥವಾ ಯಾರು ನಿಮ್ಮ ಪೋಸ್ಟ್ ಕಮೆಂಟ್ ಮಾಡಬಹುದು ಎಂದು ಸೆಟ್ಟಿಂಗ್ ಮಾಡಿಕೊಳ್ಳುವುದಕ್ಕೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅವಕಾಶ ಇದೆ. ಕೇರ್ಫುಲ್ ಆಗಿರಬೇಕು ಅಂತ ಆರ್ಟಿಕಲ್ ಹೇಳ್ತೆ ಗೈಸ್. ಓಕೆ, ಟ್ರೋಲಿಂಗ್ ಬಗ್ಗೆ. ನೆಕ್ಸ್ಟ್, ರೆಪೋ ದರ ಕಡಿಮೆ ಸಾಧ್ಯತೆ. ಈಗ ನೋಡಿ, ಮಾನಿಟರಿ ಪಾಲಿಸಿ ಸಭೆ ನಡೀತಾ ಇದೆ ಆ್ಯಂಡ್ ಅದ್ರ ಸಂಬಂಧನೇ ರೆಪೋ. ಓಕೆ, ರೆಪೋ ದರ ಅಂದ್ರೆ ಏನು? RBI ಏನು ದುಡ್ಡು ಕೊಡುತ್ತೆ ಬ್ಯಾಂಕ್ಗಳಿಗೆ, ಅದರ ಮೇಲೆ ಹಾಕುವಂಥ ಬಡ್ಡಿ. ರಿವರ್ಸ್ ರೆಪೋ ಅಂದ್ರೇನು? ವಾಪಸ್ ತಗೊಳ್ಳುವಂಥ ಒಂದು ಕ್ರಿಯೆ. ಓಕೆ, ಯಾಕೆ ರೆಪೋ ದರ ಕಡಿಮೆ ಮಾಡ್ಬೋದು RBI ಅಂದರೆ? ನೋಡಿ, ರೀಸೆಂಟ್ಲಿ ಡೊನಾಲ್ಡ್ ಟ್ರಂಪ್ ಸ್ಟಾರ್ಟೆಡ್ ಇಂಪೋಸಿಂಗ್ 25% ಟ್ಯಾಕ್ಸ್ ಆನ್ ಇಂಡಿಯನ್ ಗೂಡ್ಸ್. ರೀಸೆಂಟ್ಲಿ ಅಂದರೆ ಆಗಸ್ಟ್ 1ರಿಂದ ಶುರು ಮಾಡಿದ್ದಾರೆ. ಇದರಿಂದ ಈ ಒಂದು ಯಾರು ಎಕ್ಸ್ಪೋರ್ಟ್ ಮಾಡ್ತಾರೆ, ಬೇರೆ ದೇಶಗಳಿಗೆ ರಫ್ತು ಮಾಡ್ತಾರೆ, ನಮ್ಮ ದೇಶದೊಳಗೆ ಪ್ರೊಡಕ್ಷನ್ ಮಾಡಿ, ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಬಹಳಷ್ಟು ದೇಶಗಳಲ್ಲಿ, ಪರ್ಟಿಕ್ಯುಲರ್ಲಿ ಏಷ್ಯಾದೊಳಗೆ ಏನು ದೇಶಗಳಿದ್ದಾವೆ ಅಲ್ಲಿ ಇಂಟ್ರೆಸ್ಟ್ ರೇಟ್ ಭಾಳ ಕಡಿಮೆ ಇದೆ. ಹೀಗಾಗಿ ಅವರು ಜಾಸ್ತಿ ಹಣನ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಜಾಸ್ತಿ ಔಟ್ಕಮ್ ತರ್ತಿದ್ದಾರೆ. ಆದರೆ ಭಾರತದೊಳಗೆ ಈ ಒಂದು ಬಡ್ಡಿ ದರ ಜಾಸ್ತಿ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ ಅವರಷ್ಟು ನಮಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವ್ರ ಜೊತೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗೆ ನಾವು ಕಾಂಪಿಟೇಷನ್ ಮಾಡೋಕ್ಕಾಗ್ತಿಲ್ಲ ಅಂತ ಕೆಲವೊಂದಿಷ್ಟು ಜನ ಹೇಳ್ತಿದ್ದಾರೆ. ಅವರಿಗೆ ಹೋಗೊಟ್ಟು ಈ ಒಂದು ರೆಪೋ ದರ ಅಂದರೆ ಏನಾಗುತ್ತೆ? ರೆಪೋ ದರ ಕಡಿಮೆ ಅಂದರೆ ಏನಾಗುತ್ತೆ? ಬಡ್ಡಿ ರೇಟ್ ಕಡಿಮೆ ಆಗ್ತವೆ. ಓಕೆ, ಲೆಟ್ ಸಿ MPC ಮಾಡಿ ಅದಾದಮೇಲೆ ನೋಡೋಣ. ನೋಡಿ, ತೈಲ ಉತ್ಪಾದನೆ ಹೆಚ್ಚಳಕ್ಕೆ ಒಪೆಕ್ ಪ್ಲಸ್ ನಿರ್ಧಾರ. ಇಂಪಾರ್ಟೆಂಟಾ? ಒಪೆಕ್ ಪ್ಲಸ್ ಯಾವ ದೇಶಗಳು ಬರ್ತವೆ? ಒಪೆಕ್ ಪ್ಲಸ್ ಒಕ್ಕೂಟ ಸದಸ್ಯ ರಾಷ್ಟ್ರಗಳಾದಂಥ ಸೌದಿ ಅರೇಬಿಯಾ, ರಷ್ಯಾ, ಇರಾಕ್, UAE, ಕುವೈತ್, ಕಜಕಿಸ್ತಾನ್, ಅಲ್ಜೀರಿಯಾ, ಓಮನ್. ಓಕೆ, ಇವು ಒಪೆಕ್ ಪ್ಲಸ್ ಕಂಟ್ರೀಸ್ಗಳು ಅಂತ ಇವಕ್ಕೆ ಕರೀತಾರೆ. ಈಗಿರುವಂಥ ಈ ಒಂದು ತೈಲ ಉತ್ಪಾದನೆಯನ್ನು ಹೆಚ್ಚಳ ಮಾಡಬೇಕು ಅಂತ ಇವರು ಥಿಂಕ್ ಮಾಡ್ತಿದ್ದಾರೆ. ಜಗತ್ತಿನ 50%ಗೂ ಅಧಿಕ ತೈಲವನ್ನು ಇದೇ ದೇಶದಿಂದನೇ ಎಲ್ಲರೂ ತರಿಸ್ಕೋತಾರೆ. ಜಗತ್ತಿನ 50% ತೈಲವನ್ನು ಉತ್ಪಾದನೆ ಮಾಡ್ತವೆ. ನೆಕ್ಸ್ಟ್ ನೋಡಿ, ಭಾರತ್ ಬ್ರ್ಯಾಂಡ್ ಅಡಿಯಲ್ಲಿ ಇವನ್ ಈ ಟ್ಯಾಕ್ಸಿ ಸೇವೆಯನ್ನು ಕೂಡ ಸರ್ಕಾರ ಪ್ರಾರಂಭ ಮಾಡಿದೆ. ಜಸ್ಟ್ ಲೈಕ್ ಓಲಾ ಆ್ಯಂಡ್ ಊಬರ್ ಅವ್ರಿಗೆ ಕಾಂಪಿಟೇಷನ್ ಕೊಡಲಿಕ್ಕೆ ಭಾರತ ಸರ್ಕಾರ ಕೂಡ ಭಾರತ್ ಬ್ರ್ಯಾಂಡ್ ಅನ್ನುವಂಥ ಟ್ಯಾಕ್ಸಿ ಸೇವೆನ ಶುರು ಮಾಡಿದ್ದಾರೆ. ಆ್ಯಂಡ್ 300 ಕೋಟಿಗೂ ಅಧಿಕೃತ ಬಂಡವಾಳ ಇದರ ಮೇಲೆ ಹಾಕ್ಲಿಕ್ಕೆ ರೆಡಿಯಾಗಿದ್ದಾರೆ. 200 ಚಾಲಕರು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಜಸ್ಟ್ ಲೈಕ್ ದ್ಯಾಟ್ ಎಲ್ಲ ಸರ್ವಿಸಸ್ಗಳನ್ನು ಸರ್ಕಾರ ಕೊಡಲಿಕ್ಕೆ ಇವತ್ತು ಮುಂದಾಗಿದೆ ಗೈಸ್. ಓಕೆ, ನೆಕ್ಸ್ಟ್, ಸರ್ಕಾರದ ನೆರವು ಕೇಳಿದ ರಫ್ತುದಾರರು. ಅಫ್ಕೋರ್ಸ್ ಯಾರ್ಯಾರೆಲ್ಲ ರಫ್ತು ಮಾಡ್ತಾರೆ, ಡೊನಾಲ್ಡ್ ಟ್ರಂಪ್ ತಗೊಂಡಂಥ ನಿರ್ಧಾರದಿಂದ ಅವರಿಗೆ ನಷ್ಟ ಆಗ್ತಿದೆ, ಅದಕ್ಕೆ ಸರ್ಕಾರದ ಸಹಾಯ ಬೇಕು ಅಂತ ಕೇಳಿದರೆ ಎಸ್, ಅವರಿಗೆ ಕೊಡುವಂಥ ಅವಶ್ಯಕತೆ ಇದೆ. ಬಡ್ಡಿ ದರವನ್ನು ಕಡಿಮೆ ಮಾಡಿ ಲೋನನ್ನು ಕೂಡ ಅವರಿಗೆ ಕೊಡುವಂಥ ಅವಶ್ಯಕತೆ ಇದೆ ಗೈಸ್. ಓಕೆ, ಇದು ಇಷ್ಟು 4th of August ನ್ಯೂಸ್ ಪೇಪರ್ ಆಗಿತ್ತು. ನಾವು ಡೈರೆಕ್ಟ್ಲಿ ಐ ವಿಲ್ ಕಮ್ ಟು ಟುಡೇಸ್ ದ ಹಿಂದೂ. ನೋಡಿ, ಇವತ್ತಿನ ಹಿಂದೂ ಪೇಪರ್ನಲ್ಲಿ ಯಾವ್ಯಾವ ಆರ್ಟಿಕಲ್ ಬಂದಿದ್ದಾವೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಒನ್ ಗಾಯ್ whose ನೇಮ್ ಈಸ್ ಲೆಫ್ಟಿನೆಂಟ್ ಕಲೋನಲ್ ಓಕೆ ಹೂ ಕೇಮ್ ಟು ಶ್ರೀನಗರ್ ಏರ್ಪೋರ್ಟ್. ಅಲ್ಲಿಂದ ಡೆಲ್ಲಿಗೆ ಬರಬೇಕಾಗಿತ್ತಂತೆ ಅವರು. ಅಲ್ಲಿ ಏನಾಗಿದೆ, ಇವರು ನಾರ್ಮಲಿ 7 kg ವೇಟ್ನ ತೆಗೆದುಕೊಂಡು ಹೋಗೋಕ್ಕೆ ಬಿಡ್ತಾರೆ ಫ್ಲೈಟ್ ಒಳಗೆ. ಇವ್ರದ್ದು 16 kg ಇರೋದ್ರಿಂದ ಎಕ್ಸ್ಟ್ರಾ ಪೇ ಮಾಡಿ ಅಂದಿದ್ದಕ್ಕೆ 4 ಜನ ಸ್ಟಾಫ್ದವರಿಗೆ ಇವರು ಹೊಡೆದಿದ್ದಾರೆ. 2 ವಿಮಾನಗಳಲ್ಲಿ ಇನ್ಸಿಡೆಂಟ್ ಆಗಿದ್ದಾವೆ. ಒಂದು ವಿಮಾನದೊಳಗಂತೂ ಇನ್ನೊಮ್ಮೆ ಅವನಿಗೆ ಆ ವಿಮಾನದೊಳಗೆ ಬರಲಿಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಓಕೆ, ಇಂಡಿಗೋ ಏರ್ಲೈನ್ಸ್ದವರು ಅದನ್ನು ಜಾರಿ ಮಾಡಿದ್ದಾರೆ. ಬಟ್ ಎನಿವೇ, ದೀಸ್ ಥಿಂಗ್ಸ್ ಆರ್ ವೆರಿ ಬ್ಯಾಡ್ ಗೈಸ್. ಆ್ಯಂಡ್ ಯಾರೇ ಅಧಿಕಾರ ಇದ್ದವ್ರು ಇರಲಿ, ನೀವು ಏನೇ ಮಾಡ್ತಿರೋರು ಇರಲಿ, ಇನ್ನೊಬ್ಬರನ್ನ ಹಂಗೆ ಹೊಡೆಯೋದು ದಟ್ಸ್ ರಾಂಗ್. ಅವ್ರೇನೋ ತಪ್ಪು ಮಾಡಿದರೆ ಹೇಳಿ, ಬಟ್ ಈ ದಬ್ಬಾಣಿಕೆ ಮಾಡೋದು ಸರಿಯಲ್ಲ. ಓಕೆ ಅಂತ ಇದೆ. ನೆಕ್ಸ್ಟ್, ಬಯೋಫೋರ್ಟಿಫೈಡ್ ಪೊಟ್ಯಾಟೋಸ್ ಟು ಹಿಟ್ ಇಂಡಿಯನ್ ಮಾರ್ಕೆಟ್ ಸೂನ್. ನೋಡಿ,
ಗೌರ್ಮೆಂಟ್ ಆಫ್ ಇಂಡಿಯಾ ಅಲೌಡ್ ದಿಸ್ ಬಯೋಫೋರ್ಟಿಫೈಡ್ ಪೊಟ್ಯಾಟೋಸ್. ಏನಿದು ಹಿಂಗಂದರೆ, ಸಿ ಲಾರ್ಜ್ ನಂಬರ್ ಆಫ್ ಸೌತ್ ಇಂಡಿಯನ್ ವುಮನ್ ಆರ್ ಅನೇಮಿಯಕ್ ಪೇಷಂಟ್. ಓಕೆ, ದೇ ಆರ್ ಅನೇಮಿಯಾ ಪೇಷಂಟ್. ದಟ್ಸ್ ವೈ ಸ್ವೀಟ್ ಪೊಟ್ಯಾಟೊ, ನಿಮ್ಗೆ ಗೊತ್ತಲ್ಲ ಗೆಣಸು, ಸ್ವೀಟ್ ಪೊಟ್ಯಾಟೊ ಗೊತ್ತಲ್ಲ, ಅದರೊಳಗೆ ಐರನ್ ಕಂಟೆಂಟ್ ಇರುವಂಥದ್ದನ್ನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಫೋರ್ಟಿಫೈಡ್ ಪೊಟ್ಯಾಟೋಸ್ ಅಂದರೆ ಏನು, ಅದರೊಳಗೆ ಎಕ್ಸ್ಟ್ರಾ ಥಿಂಗ್ಸ್ನ ಆ್ಯಡ್ ಮಾಡಿ ಅದನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುವಂಥ ಒಂದು ವ್ಯವಸ್ಥೆ. ಸೊ ದ್ಯಾಟ್ ಐರನ್ ಕಂಟೆಂಟ್ ಅದರೊಳಗೆ ಆ್ಯಡ್ ಮಾಡೋದ್ರಿಂದ ವೆನ್ ಪೀಪಲ್ ಈಟ್ ದಟ್, ಪರ್ಟಿಕ್ಯುಲರ್ಲಿ ವೆನ್ ಗರ್ಲ್ಸ್ ಈಟ್ ದಟ್, ದಟ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್. ಓಕೆ, ಟು ಬಿಕಮ್ ಐರನ್ ರಿಚ್ ಆಗಲಿಕ್ಕೆ ಸಹಾಯ ಆಗುತ್ತೆ ಅಂತ ಒಂದು ಆರ್ಟಿಕಲಲ್ಲಿ ಹೇಳುತ್ತೆ ಗೈಸ್. ಓಕೆ, ಅದಕ್ಕೆ ಉಪಯೋಗ ಆಗುತ್ತೆ. ಓಕೆ, ಸೊ ಪೋಲಿಕ್ ಆ್ಯಸಿಡ್ ಆಗಿರಬಹುದು ಆ್ಯಂಡ್ ಇಂಥವ್ರನ್ನ ಅವರೇ ಎಕ್ಸ್ಟ್ರಾ ಎಡಿಷ್ನಲ್ ಆಗಿ ಸರ್ಕಾರನೇ ಕೊಡ್ತಾ ಇದೆ ಮಹಿಳೆಯರ ಆರೋಗ್ಯದಲ್ಲಿ ಸುಧಾರಣೆ ತರಲಿಕ್ಕೆ. 800 ಸ್ಟೂಡೆಂಟ್ಸ್ ಫ್ರಮ್ ನಾರ್ತ್ ಈಸ್ಟ್ ವಿಸಿಟ್ ಇಸ್ರೋ ಫೆಸಿಲಿಟಿ ಇನ್ ಸಿಟಿ. ನೋಡಿ, ಬೆಂಗಳೂರಿಗೆ ವಿಸಿಟ್ ಮಾಡಿದ್ದಾರೆ. ಯು ಕ್ಯಾನ್ ರೈಟ್ ಇಟ್ ಲೈಕ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಕ್ಸ್ಪೋಜರ್ ಮಾಡಲಿಕ್ಕೆ ನಾರ್ತ್ ಈಸ್ಟ್ ಇಂಡಿಯಾ ಆ್ಯಂಡ್ ಅದರ್ ಪಾರ್ಟ್ ಆಫ್ ಇಂಡಿಯಾ ಒಂದಾಗಲಿಕ್ಕೆ, ಆ್ಯಂಡ್ ಇಸ್ರೋ ಏನೇನು ಮಾಡ್ತಿದೆ ಸ್ಕೂಲ್ ಮಕ್ಕಳಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಇಸ್ರೋ ಸೆಂಟ್ರಿಗೇ ಕರ್ಕೊಂಡು ಹೋಗ್ತಾ ಇರೋದು. ದಟ್ಸ್ ರಿಯಲಿ ಗುಡ್ ನ್ಯೂಸ್. ಓಕೆ, ಒಳ್ಳೆ ಒಂದು ನ್ಯೂಸ್ ಆಗಿದೆ ಗೈಸ್. ನೆಕ್ಸ್ಟ್, ದ ರೈಟ್ ಟು ರಿಪೇರ್ ಮಸ್ಟ್ ಇನ್ಕ್ಲೂಡ್ ರೈಟ್ ಟು ರಿಮೆಂಬರ್. ಒಂದನೇದು ಏನು ಹಿಂಗಂದರೆ, ರೈಟ್ ಟು ರಿಪೇರ್ ಅಂದರೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಗೈಸ್. ರೈಟ್ ಟು ರಿಪೇರ್ ಅಂದರೆ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್ ದಿಸ್ ಪೆನ್. ಓಕೆ, ಇದೊಂದು ಡಿಜಿಟಲ್ ಪೆನ್ ತೊಗೊಂಡಿದ್ದೀನಿ, ಅಥವಾ ನನ್ನ ಮೊಬೈಲ್ ಇದೆ. ನಾನು ಯಾವುದಾದ್ರೂ ಒಂದು ವಸ್ತುವನ್ನು ಎಷ್ಟೇ ದುಡ್ಡು 10,000 ಕೊಟ್ಟು ಖರೀದಿ ಮಾಡ್ತೀನಿ ಅಂದರೆ, ಸೊ ನನಗೇನಿರಬೇಕು ಅಂದರೆ, ಈ ಮೊಬೈಲ್ಗೆ ಏನರೆ ಆಯಿತು ಅಂದರೆ ರಿಪೇರಿ ಮಾಡೋಕ್ಕೆ ಒಂದು ಹಕ್ಕಿರಬೇಕು. ಭಾಳ ಸರ್ತಿ ಇವತ್ತು ಈ ಗ್ಯಾಡ್ಜೆಟ್ ಕಂಪನಿಗಳು ಏನು ಮಾಡ್ತಿದ್ದಾರೆ ಗೊತ್ತು ಗೈಸ್, ಮೊದಲು ಇವನ್ ಮೊಬೈಲ್ ಬ್ಯಾಟ್ರಿಗೆ ಏನಾದರೂ ಕೂಡ ನೀವು ಅದನ್ನು ರಿಪೇರಿ ಮಾಡಿಸ್ಬೋದಿತ್ತು. ಓಕೆ, ಬ್ಯಾಟ್ರಿ ಚೇಂಜ್ ಮಾಡಿಸಿ ರಿಪೇರಿ ಮಾಡಿಸ್ಬೋದಿತ್ತು. ಆದರೆ ಈಗ ಮೊಬೈಲ್ಗಳಲ್ಲಿ ಏನಾಗ್ತಾಯಿದೆ, ಇನ್ಬಿಲ್ಟ್ ಬ್ಯಾಟ್ರಿ ಬರ್ತಿದ್ದಾವೆ. ದೇರ್ ಈಸ್ ನೋ ಇಟ್, ಯು ಕ್ಯಾನ್ ನಾಟ್ ರೀಪ್ಲೇಸ್ ಇಟ್. ಓಕೆ, ಇವತ್ತು ನೋಡಿರಿ ಬ್ಯಾಟ್ರಿನ ಎಕ್ಸ್ಟ್ರಾ ಮಾಡ್ತಾ ಇಲ್ಲ ಹೊಸ ಫೋನ್ಗಳಲ್ಲಿ, ಇನ್ಬಿಲ್ಟ್ ಬರ್ತಾ ಇದೆ. ಒಂದು ಸರ್ತಿ ಅದೇನಾದರೂ ಖರಾಬ್ ಆದರೆ ನೀವು ಒಗೆದು ಬಿಡ್ಬೇಕು ಅದನ್ನು. ಈ ಥರ ಈ ಗ್ಯಾಡ್ಜೆಟ್ಸ್ ಕಂಪನಿಗಳು ಸ್ಕ್ಯಾಮ್ ಮಾಡ್ತಿದ್ದಾವೆ. ಸೊ ಆದ್ದರಿಂದ ಮೋಸ್ಟ್ ಆಫ್ ದಿ ಯುರೋಪಿಯನ್ ದೇಶಗಳು ಏನು ಹಕ್ಕನ್ನು ಜನರಿಗೆ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ, ರೈಟ್ ಟು ರಿಪೇರ್. ಓಕೆ, ರೈಟ್ ಟು ರಿಪೇರ್ ಒಳಗೆ ರೈಟ್ ಟು ರಿಮೆಂಬರ್ ಕೂಡ ಇನ್ಕ್ಲೂಡ್ ಆಗಿರಬೇಕು. ಅಂದರೆ ನೀವು ಪ್ರಾಮಿಸ್ ಮಾಡಿದ್ದಾಗಿರ್ಬೋದು, ಅದಕ್ಕೆ ಆ ಒಂದು ಮೊಬೈಲ್ಗೆ ಅಥವಾ ಯಾವುದೋ ಒಂದು ವಸ್ತುಗೆ ಬೇಕಾದಂಥ ನಟ್ಟು ಬೋಲ್ಟು ಆಗಿರ್ಬೋದು, ಯಾವುದೋ ಒಂದು ರಾ ಮೆಟೀರಿಯಲ್ ಆಗಿರ್ಬೋದು, ಅಥವಾ ಅದಕ್ಕೊಂದು ಬೇಕಾದಂಥ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು, ಇವೆಲ್ಲನೂ ಕೂಡ ಬೇರೆ ಮಾರ್ಕೆಟ್ ಒಳಗೆ ಸಿಗಲೇಬೇಕು. ಆ್ಯಕ್ಚುಲಿ ಇಂಡಿಯಾದೊಳಗೆ ಇದನ್ನೇ ಎನ್ಶೋರ್ ಮಾಡಿಲ್ಲ. ಓಕೆ, ಸೊ ಈಗ ಒಂದು ಹೊಸ ಪಾಲಿಸಿ ಬಂದಿದೆ. ಆನ್ May 25th, the government of India took a significant step towards promoting sustainable electronics. Okay, it accepted, it's important, a report proposing repairability index. Important ಆಯಿತು, repairability index for mobile phones, appliances, ranking products based on the ease of repair, spare part access and software support. ಓಕೆ, ಅದಕ್ಕೆ ಸ್ಪೇರ್ ಪಾರ್ಟ್ಸ್ ಏನಿರ್ತವೆ ಅದು ಅವೈಲೇಬಲ್ ಇರಬೇಕು, ಇಲ್ಲದೆ ಇರೋದನ್ನು ಕೊಡಲೇಬಾರ್ದು. ಬಿಕಾಸ್ ಎಲ್ಲರ ಹತ್ರ ಎಲ್ಲಿ ದುಡ್ಡು ಬರ್ತವೆ ಹೊಸದೇ ತೊಗೊಳಕ್ಕೆ ಎವ್ರಿ ಟೈಮ್. ಸೊ ಏನೋ ಅದು ಖರಾಬಾಗಿತ್ತು ಅಂದರೆ ಅದನ್ನು ರಿಪೇರ್ ಮಾಡೋಕ್ಕೆ ಬರೋಂಗಿರಬೇಕು. ಬಟ್ ಟುಡೇ ಇಂಡಿಯಾಸ್ ಡಿಜಿಟಲ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಾಲಿಸಿ ಲ್ಯಾಂಡ್ಸ್ಕೇಪ್ ಈಸ್ ಇವಾಲ್ವಿಂಗ್ ರ್ಯಾಪಿಡ್ಲಿ. ಓಕೆ, ಇನಿಷಿಯೇಟಿವ್ಸ್ ಸಚ್ ಆಸ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ನ್ಯಾಷನಲ್ ಸ್ಟ್ರಾಟಜಿ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ emphasis innovation, data-driven governance, and economic efficiency. Yet the system that quietly sustain everyday life, especially in the informal repair and maintenance economy, remain largely invisible in the digital policy. I have seen in Delhi also, guys. You go to that some markets are there. Okay, Nehru place is there in Delhi. You take any laptop or anything, they will repair it. ಓಕೆ, ಹಂಗಂದ್ರೆ ಏನು, ಅವ್ರ ಹತ್ರ ಅದನ್ನು ಹೆಂಗೆ ರಿಪೇರಿ ಮಾಡಬೇಕು ಅಂತ ಮ್ಯಾನ್ಯುವಲ್ ಇದಾವೆ ಅಂತ ನಿಮ್ಗೆ ಅನಿಸುತ್ತಾ? ನೋ, ದೇ ಹ್ಯಾವ್ ಗಿವನ್ ಇವನ್ ಸಮ್ ಎಕ್ಸಾಂಪಲ್ಸ್. ಡೆಲ್ಲೀಸ್ ಕರೋಲ್ ಬಾಗ್ ಆ್ಯಂಡ್ ಚೆನ್ನೈಸ್ ರಿಚೆ ಸ್ಟ್ರೀಟ್ ಆ್ಯಂಡ್ ಇವನ್ ಮುಂಬೈ ಆಲ್ಸೋ ದಟ್
ದೇ ಹ್ಯಾವ್ ಗಿವನ್ ಎಕ್ಸಾಂಪಲ್ ಲೈಕ್ ಇಲ್ಲಿ ಭಾಳಷ್ಟು ಜನ ಕೂತಿದ್ದಾರೆ, ಅವ್ರ ಕೈಯೊಳಗೆ ನೀವು ಯಾವುದರ ಫೋನ್ ಒಯ್ದು ಕೊಡ್ರಿ ಅದನ್ನು ರಿಪೇರ್ ಮಾಡ್ತಾರೆ. ದೇ ಆರ್ ನಾಟ್ ವೆಲ್ ಎಜುಕೇಟೆಡ್, ಬಟ್ ದೇ ಆರ್ ಎಕ್ಸ್ಪರ್ಟ್. ಹೌ ದೇ ಬಿಕಮ್ ಎಕ್ಸ್ಪರ್ಟ್? ಇಂಡಿಯಾದೊಳಗೆ ಹಿಂಗೆ ಆಗುತ್ತೆ. ಓಕೆ, ಅದನ್ನು ಯಾರು ಬೇಕಾದರೂ ರೆಡಿ ಮಾಡಲಿ, ರಿಪೇರಿ ಮಾತ್ರ ಮಾಡ್ತಾರೆ. ಕೆಲವೊಂದಿಷ್ಟು ಜನ ಜುಗಾಡ್ ಮಾಡ್ತಾರೆ. ಜುಗಾಡ್ ಅಂದರೆ ಗೊತ್ತಲ್ವಾ? ಅಡ್ಜಸ್ಟ್ಮೆಂಟ್. ಓಕೆ, ಏನು ಬೇಕಾದಿರಲಿ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಬಟ್ ದಿಸ್ ಪಾಲಿಸಿ ಏನು ಎಕ್ಸೆಪ್ಟ್ ಮಾಡಿದ್ದಾರೆ ಅದರೊಳಗೆ ಇದನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಇನ್ನು ಮುಂದೆ ರೈಟ್ ಟು ರಿಪೇರ್ ಇರಲೇಬೇಕು. ಯಾವುದೇ ವಸ್ತುಗಳನ್ನ ಗ್ರಾಹಕರು ತಗೊಳ್ಳಿ, ಅದು ಗ್ಲೋಬಲಿ ಇದೆ ರೈಟ್ ಟು ರಿಪೇರ್. ಸೊ ಹಾಗೆ ಇಂಡಿಯಾದೊಳಗೂ ಕೂಡ ಇರಬೇಕು. ಆ್ಯಂಡ್ ಎಲ್ಲರಿಗೂ ಕೂಡ ಒಂದೇನೋ ಪರ್ಚೇಸ್ ಮಾಡ್ತಾರೆ ಅಂದರೆ ಅದರ ಉಪಯೋಗ ಸಿಗಬೇಕು. ಓಕೆ, ಆ್ಯಂಡ್ ನೋಡಿ ಇಲ್ಲೊಂದು ಡೇಟಾ ಕೂಡ ಕೊಟ್ಟಿದ್ದಾರೆ. ಮೋಸ್ಟ್ ಮಾಡರ್ನ್ ಗ್ಯಾಜೆಟ್ಸ್ ಆರ್ ಬಿಲ್ಟ್ ಫಾರ್ ಕಾಂಪ್ಯಾಕ್ಟ್ನೆಸ್ ಆ್ಯಂಡ್ ಕಂಟ್ರೋಲ್, not to repair. According to 2023 Pixit Global Report, only 23% of smartphones sold in Asia are easily repairable due to design constraints. Okay, only 23% are repairable. Other out of 23% it is not repairable. This is not good. You can utilize these data guys in your answer guys. Okay, the transition will require a coordinated institutional action. The Ministry of Electronic and Information Technology repeatedly said that not only saying is not enough and making such rules mandatory which can help us. Okay, ಇವತ್ತು ಮೊಬೈಲ್ ಫೋನ್ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇಲ್ಲ ಅಂದರೆ ಪೂರ್ತಿ ಫೋನೇ ಒಗಿಬೇಕು ಅಂದರೆ ದಟ್ ಈಸ್ ನಾಟ್ ಪಾಸಿಬಲ್ ಫ್ರಮ್ ಎವ್ರಿಬಡಿ, ರೈಟ್? ಓಕೆ, that's why that it is very important to change this policy. The philosopher Michael Ponley observed that we know more than we can tell. Okay, we should remember this. We choose to remember what cannot be digitized. We preserve the human wisdom essentials to meaningful technological future. ನಾವು ಮೀನಿಂಗ್ಫುಲ್ ಟೆಕ್ನಾಲಜಿಕಲ್ ಫ್ಯೂಚರ್ ಆಗಬೇಕು ಅಂದರೆ ಈ ರೂಲ್ಸ್ಗಳನ್ನು ಕಂಪಲ್ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಐ ಹೋಪ್ ರೈಟ್ ಟು ರಿಪೇರ್ ಅಂದರೆ ನಿಮಗೆ ಅರ್ಥ ಆಗಿದೆ ಅಂತ. ಅನದರ್ ಸ್ಲಿಪ್ ಅಪ್ ಬೈ ಇಂಡಿಯಾ ಇನ್ ದ ಟ್ರೇಡ್ ಪ್ಯಾಕ್ಟ್ ವಿತ್ UK. ಎಸ್, ಮೊನ್ನೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಒಳಗೆ ಕೆಲವೊಂದಿಷ್ಟು ಭಾರತ ಮಾಡಿರುವಂಥ ಒಂದು ಮಿಸ್ಟೇಕ್ಗಳನ್ನು ಇದು ಹೇಳ್ತಾ ಇದೆ, ಪರ್ಟಿಕ್ಯುಲರ್ಲಿ ಪೇಟೆಂಟ್ಸ್ ಗಳ ಬಗ್ಗೆ. ಆ್ಯಂಡ್ ಬೋತ್ ದ ಪಾರ್ಟೀಸ್ ಹ್ಯಾವ್ ಅಗ್ರೀಡ್ ಫಾರ್ ಸೋ ಮೆನಿ ಅಗ್ರಿಮೆಂಟ್ಸ್, ಬಟ್ ಇಂಡಿಯಾ ವುಡ್ ಹ್ಯಾವ್ ಅನಲೈಸ್ಡ್ ಇಟ್ ಬೆಟರ್. ಇನ್ನೂ ಅನಲೈಸ್ ಮಾಡಬೇಕು ಅಂತ ಕೂಡ ಹೇಳ್ತಾರೆ. Rape and punishment, victim of assault must be encouraged to testify. Okay, see again that Prajwal Revana's case they have given, and I already made separate video on this. I am not going to discuss about that guys. Okay, next nodi, how does the World Bank classify countries by income? ಯಾವ ಆಧಾರದ ಮೇಲೆ? ಪರ್ ಕ್ಯಾಪಿಟಲ್ ಇನ್ಕಮ್ ಮೇಲೆ ವರ್ಲ್ಡ್ ಬ್ಯಾಂಕ್ ಕನ್ಸಿಡರ್ ಮಾಡ್ತಾ ಇದೆ ಗೈಸ್. GNI, ಓಕೆ, ಗ್ರಾಸ್ ನ್ಯಾಷನಲ್ ಇನ್ಕಮ್ ಮೇಲೂ ಕೂಡ ಆ ಆಧಾರದ ಮೇಲೂ ಕೂಡ ಇವರು ಏನು ಡಿಸಿಷನ್ ತಗೋತಿದ್ದಾರೆ. ಓಕೆ, ದಟ್ ಇಸ್ ವಾಟ್ ಇನ್ ದ ಆರ್ಟಿಕಲ್ ದೇ ಹ್ಯಾವ್ ಗಿವನ್. ನಾಟ್ ಸೊ ಇಂಪಾರ್ಟೆಂಟ್. ಫಿಲಿಪೀನ್ಸ್ ಪ್ರೆಸಿಡೆಂಟ್ ಟು ವಿಸಿಟ್ ಇಂಡಿಯಾ. ಎಸ್, ಇಂಡಿಯಾ ಆ್ಯಂಡ್ ಫಿಲಿಪೀನ್ಸ್ ಪರ್ಟಿಕ್ಯುಲರ್ಲಿ 21st Asian India Summit. Okay, that was 19th Asia Summit in Vietnam, Laos on October 24th ಲಾಸ್ಟ್ ಟೈಮ್ ಮೀಟ್ ಆಗಿದ್ದು. ಆ್ಯಂಡ್ ಅವಾಗಿಂದ ಇವಾಗಿನವರೆಗೂ ಸೋ ಮೆನಿ ಅಗ್ರಿಮೆಂಟ್ಸ್ ಹ್ಯಾವ್ ಬಿನ್ ಸೈನ್ಡ್ ಆ್ಯಂಡ್ ಬೋತ್ ಕಂಟ್ರೀಸ್ ಆರ್ ರೆಡಿ ಟು ಕೋಆಪ್ರೇಟ್. 3 ದಿನದ ಒಂದು ವಿಸಿಟ್ಗೆ ಭಾರತಕ್ಕೆ ಇವರು ಬಂದಿದ್ದಾರೆ, ನೆನಪಿಟ್ಕೊಳ್ಳಿ. ನೋಡಿ, ಸೆಂಟ್ರಲ್ ನಾಟ್ ಟು ಇನ್ಕ್ರೀಸ್ CISF. ಭಾರತದೊಳಗೆ ಇಂಡಸ್ಟ್ರಿಯಲೈಸೇಷನ್ ಜಾಸ್ತಿ ಆಗ್ತಾಯಿದೆ, ಇಂಡಸ್ಟ್ರಿಗಳು ಇನ್ಕ್ರೀಸ್ ಆಗ್ತಿದ್ದಾವೆ. 58,000 ಹೊಸ ಪೋಸ್ಟ್ಗಳನ್ನು ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಕೂಡ ಸಿಕ್ಕಿದೆ. ಆ್ಯಂಡ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಸೆಡ್ ದಟ್ ಎಸ್ ವಿ ವಿಲ್ ರಿಕ್ರೂಟ್ 58,000 ಪರ್ಸನಲ್ಸ್ ಆಫ್ CISF. ಓಕೆ, ಇಂಪಾರ್ಟೆಂಟ್. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸಸ್ they are going to increase, and golden opportunity for those who are preparing for competitive exam. ನೀವು ಕೂಡ ಅದಕ್ಕೆ ಟ್ರೈ ಮಾಡ್ಬೋದು ಗೈಸ್. ಓಕೆ, ದಟ್ ಈಸ್ ವಾಟ್ ಇನ್ ಟುಡೇಸ್ ಆರ್ಟಿಕಲ್. ಆ್ಯಂಡ್ ಎಸ್, ಈ ಒಂದು ವಿಡಿಯೋ ಮಾಡಬೇಕಾದ್ರೆ ಐ ಆಮ್ ಹ್ಯಾಪಿ ಟು ಇನ್ಫಾರ್ಮ್ ಯು ದಟ್ ಇಂಡಿಯಾ won the test match, 4th test match. Okay, so that's really good. And anything that moves NISAR will see an unprecedented fidelity. ಓಕೆ, ನಿಸಾರ್ ದಟ್ ಈಸ್ ನಾಸಾ ಆ್ಯಂಡ್ ಇಸ್ರೋಸ್ ಮಿಷನ್, ಅದ್ರ ಬಗ್ಗೆ ಇವರು ಮಾತಾಡಿದ್ದಾರೆ. ಆ್ಯಂಡ್ ಹೌ ವಿಲ್ ರೈಲ್ವೇಸ್ ಟು ಶೋರಿಂಗ್ ಹೆಲ್ಪ್ ರೀಜನಲ್ ಕನೆಕ್ಟಿವಿಟಿ? ಎಸ್, ಇಟ್ ಈಸ್ ಹೆಲ್ಪಿಂಗ್.
ವೈ ವಿ ಆರ್ ಮೆಲಂಗಾ ಬ್ಲಾಸ್ಟ್ ಎನಿವೆ ಅದು ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಗೈಸ್. ಓಕೆ, ಇಷ್ಟು ಇವತ್ತಿನ ಆರ್ಟಿಕಲ್ ನ್ಯೂಸ್ ಪೇಪರ್ ಒಳಗೆ ಬಂದಿರುವಂಥ ಆರ್ಟಿಕಲ್ಸ್ ಆಗಿದ್ದು. ನೆಕ್ಸ್ಟ್ ಯಾರ್ಯಾರೆಲ್ಲ ಇನ್ನೂ ಎಸ್ ಎ ಪುಸ್ತಕನ ತೊಗೊಂಡಿಲ್ಲ, ಎಸ್ ಎ ಪುಸ್ತಕನ ನೀವು ತೊಗೋಬೋದು. ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ PSI ESI ಇಟ್ಸ್ ಅ ಗೋಲ್ಡನ್ ಆಪರ್ಚುನಿಟಿ. ಹೀಗೆ ಸಮಯ ಇದೆ, ತುಂಬ ಚೆನ್ನಾಗಿ ನೀವು ಪ್ರಿಪೇರ್ ಮಾಡ್ಬೋದು ಗೈಸ್. 50 ಪ್ರಬಂಧಗಳ ಪುಸ್ತಕ ಇದೆ, ತೊಗೊಳ್ರಿ. ಆ್ಯಂಡ್ ಎಲ್ಲ ಇನ್ಕ್ಲೂಡಿಂಗ್ ಆಲ್ ದ ನ್ಯೂ ಟಾಪಿಕ್ಸ್ಗಳನ್ನ ಇನ್ಕ್ಲೂಡ್ ಮಾಡಲಾಗಿದೆ. ಆ್ಯಂಡ್ ಯು ಕ್ಯಾನ್ ಯುಟಿಲೈಸ್ ದೀಸ್. ಆ್ಯಂಡ್ ಹೊಸ ಥರ ಪುಸ್ತಕವನ್ನು ರೆಡಿ ಮಾಡಿದ್ದೀವಿ. ಆ್ಯಂಡ್ ಎಲ್ಲ ಅಪ್ಡೇಟೆಡ್ ಇದೆ. ಯಾರಿಗೆ ಪುಸ್ತಕ ಬೇಕು ನೀವು ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪುಸ್ತಕನ ಆರ್ಡರ್ ಮಾಡ್ಬೋದು. ಆ್ಯಂಡ್ 5th of August ಅಂದರೆ ನಾಳೆ ಸೆಮಿನಾರ್ ಇದೆ, 4 ಗಂಟೆಗೆ ಸೆಮಿನಾರ್ ಇರುತ್ತೆ. ಸೊ ಬಂದು ಯಾರೆಲ್ಲ ಬರಬೇಕು ಅಂತೀರಿ, ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್, ದೋಸ್ ಹೂ ಆರ್ ಇನ್ ಧಾರವಾಡ ಯು ಕ್ಯಾನ್ ಕಮ್ ಆ್ಯಂಡ್ ಅಟೆಂಡ್ ಅವರ್ ಸೆಮಿನಾರ್. ಆ್ಯಂಡ್ ನಾಳೆಯಿಂದ ಕ್ಲಾಸಸ್ ಶುರು ಆಗ್ತಾ ಇದೆ. ಮತ್ತೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಯು ಕ್ಯಾನ್ ಆಲ್ವೇಸ್ ಎನ್ಕ್ವೈರ್ 7892086178. ಓಕೆ, ದಿಸ್ ನಂಬರ್ಗೆ ನೀವು ಎನ್ಕ್ವೈರಿ ಮಾಡ್ಬೋದು. ಭಾಷಾಂತರ ಪುಸ್ತಕ ನಿಮಗೆ ಇನ್ನೊಂದು 10 days ಒಳಗೆ ಸಿಗುತ್ತೆ ಗೈಸ್. ಆ್ಯಂಡ್ ಅನದರ್ ಬುಕ್ ಈಸ್ ಇಂಗ್ಲೀಷ್ ಮೀಡಿಯಮ್ ಎಸ್ಸೆ ಬುಕ್ ಕೂಡ ನಿಮಗೆ ಸಿಗುತ್ತೆ ಆದಷ್ಟು ಬೇಗ. ಆ್ಯಂಡ್ ವರ್ಕ್ ಈಸ್ ಗೋಯಿಂಗ್ ಆನ್. ಆ್ಯಂಡ್ ನೀವು ಕೂಡ ರೆಡಿ ಆಗಿರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡಿರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ನಾನು ಇತ್ತೀಚೆಗೆ ಮಾಡ್ತಾ ಇರುವಂಥ ವಿಡಿಯೋಗಳನ್ನ ನೋಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆಯನ್ನು ಕೂಡ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್.